press the bell icon on the YouTube app and never miss another update. Hi students, ಇವತ್ತು ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಧ್ಯಾಯವನ್ನು ನಾವು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಮಕ್ಕಳೇ, ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ರಾಷ್ಟ್ರೀಯತೆ ಅನ್ನೋ ಭಾವವನ್ನು ಅಥವಾ ಭಾವನೆ ಅಥವಾ ರಾಷ್ಟ್ರೀಯತೆ ಅನ್ನೋ ವಿಚಾರವನ್ನು ಮೊದಲಿಗೆ ನಾವು ತಿಳ್ಕೊಬೇಕಾಗುತ್ತೆ. ರಾಷ್ಟ್ರೀಯತೆ ಅಂದರೆ ಏನು, ಯಾರನ್ನ ರಾಷ್ಟ್ರೀಯ ಜನರು ಅಂತಂದೇಳಿ ನಾವು ಕರಿತಾ ಹೋಗ್ತೀವಿ, ರಾಷ್ಟ್ರೀಯರು ಅಂತ ಯಾರನ್ನ ಕರಿತೀವಿ ಅನ್ನೋ ವಿಚಾರಗಳನ್ನ ಮೊದಲು ನಾವು ಚರ್ಚೆ ಮಾಡಬೇಕಾಗುತ್ತೆ. ಸೊ ನೋಡಿ, ರಾಷ್ಟ್ರ ಎಂಬ ಪದದಿಂದವೇ ನಮಗೆ ರಾಷ್ಟ್ರೀಯತೆ ಅನ್ನೋ ಒಂದು ಪದ ಬಂದಿರತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ರಾಷ್ಟ್ರ ಅನ್ನೋ ಒಂದು ಪದದಿಂದ ರಾಷ್ಟ್ರೀಯತೆ ಅನ್ನೋ ಒಂದು ಪದ ಹೊಸ ಪದ ಉಟ್ಕೊಂತು ಅಂತಂದು ಹೇಳ್ತಾ ಹೋಗ್ತೀವಿ. ಆಧುನಿಕ ವಿದ್ವಾಂಸರ ಪ್ರಕಾರ ರಾಷ್ಟ್ರೀಯತೆ ಅಂತ ಅಂದ್ರೆ ಯಾವ ಜನರು ತಾವು ವಾಸ ಮಾಡ್ತಕ್ಕಂತಹ ಭೂಮಿಯನ್ನ ಮಾತೃಭೂಮಿ ಅಂತಂದೇಳಿ ನಂಬಿರ್ತಾರೆ, ಮತ್ತೆ ಆ ಒಂದು ಜನಸಮೂಹ ಏನಿದೆ ಅಂದ್ರೆ ಅವರು ವಾಸ ಮಾಡ್ತಕ್ಕಂಥ ನೆಲವನ್ನ ಮಾತೃಭೂಮಿ ಅಂತಂದೇಳಿ ನಂಬಿರ್ತಕ್ಕಂಥ ಜನಸಮೂಹ ಏನಿದೆ, ಅವರಲ್ಲಿ ಪರಸ್ಪರ ಸಹೋದರತ್ವ ಭಾವನೆಯೇ ಇದ್ದು ರಾಷ್ಟ್ರದ ಹಿತಕ್ಕಾಗಿ ಅಥವಾ ರಾಷ್ಟ್ರದ ಸುಖ ದುಃಖಗಳಲ್ಲಿ ಎಲ್ಲರೂ ಕೂಡ ಸಹಭಾಗಿತ್ವವನ್ನ ಪಾಲ್ಗೊಳ್ತಾರೆ. ಅವರನ್ನ ರಾಷ್ಟ್ರೀಯರು ಅಂತಂದೇಳಿ ಕರೀತಾರೆ. ಅಂತಹ ಭಾವನೆಯನ್ನೇ ರಾಷ್ಟ್ರೀಯತೆ ಅಂತಂದೇಳಿ ಕರಿತಾ ಹೋಗ್ತಾರೆ. ನೋಡಿ, ರಾಷ್ಟ್ರೀಯ ಅಥವಾ ರಾಷ್ಟ್ರೀಯರು ಅಥವಾ ರಾಷ್ಟ್ರೀಯತೆ ಅಂದ್ರೆ ನಮಗೆ ಏನು ಅಂತ ತಿಳ್ಕೊಬೇಕಂದ್ರೆ ಈ ವ್ಯಾಖ್ಯಾನವನ್ನು ನಾವು ಗಮನದಲ್ಲಿ ಕೇಳಬೇಕಾಗುತ್ತೆ, ಅದು ತಿಳ್ಕೊಬೇಕಾಗುತ್ತೆ. ಸೊ ರಾಷ್ಟ್ರೀಯತೆ ಅಥವಾ ರಾಷ್ಟ್ರೀಯರು ಅಂತ ಅಂದ್ರೆ ಯಾರು ಅಂದ್ರೆ ಒಂದು ಪ್ರದೇಶವನ್ನ ಅಥವಾ ಒಂದು ನೆಲೆಯಲ್ಲಿ ವಾಸ ಮಾಡ್ತಕ್ಕಂಥ ಜನ ಅಥವಾ ಒಂದು ದೇಶದಲ್ಲಿ ವಾಸ ಮಾಡ್ತಕ್ಕಂಥ ಜನ ಅದನ್ನ ತಮ್ಮ ಮಾತೃಭೂಮಿ ಅಂತ ಅನ್ಕೋಬೇಕಾಗುತ್ತೆ. ಈಗ ಭಾರತೀಯರಿಗೆ ಮಾತೃಭೂಮಿ ಅಂದ್ರೆ ಭಾರತವೇ, ಭಾರತ ರಾಷ್ಟ್ರವನ್ನ ನಾವೆಲ್ಲರೂ ಕೂಡ ಇದು ನಮ್ಮ ತಾಯ್ನಾಡು ಅಂತೇಳಿ ಕರಿತಾ ಹೋಗ್ತೀವಿ. ಅಂದ್ರೆ ಆ ಭಾವನೆಯನ್ನ ಇಟ್ಕೋಬೇಕಾಗುತ್ತೆ. ಜೊತೆಗೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ಜನರ ಮಧ್ಯೆ ಒಂದು ಪರಸ್ಪರ ಅನ್ಯೂನ್ಯವಾದಂತ ಭಾವನೆ ಇರಬೇಕು. ಅಂದ್ರೆ ನಾವ್ಯಾರು ಕೂಡ ಕಚ್ಚಾಡಬಾರ್ದು. ಜೊತೆಗೆ ಅಷ್ಟೇ ಅಲ್ಲದ ದೇಶದ ಸುಖ ಮತ್ತು ದುಃಖಗಳಲ್ಲಿ, ದೇಶದ ಒಂದು ಅಭಿವೃದ್ಧಿ ಕೆಲಸ ಇರ್ಬೋದು ಅಥವಾ ಒಂದು ದೊಡ್ಡ ಪ್ರಗತಿಗಾಗಿ ಇರ್ಬೋದು ಅಥವಾ ದುಃಖ ಕಷ್ಟದ ದಿನಗಳಲ್ಲಿ ಕೂಡ ಇರ್ಬೋದು, ಅದಕ್ಕಾಗಿ ಸಹಭಾಗಿತ್ವ, ಎಲ್ಲರೂ ಸೇರಿ ದೇಶಕ್ಕೋಸ್ಕರ ದುಡಿತೀವಿ, ದೇಶದ ಕಷ್ಟಕ್ಕೆ ನಿಲ್ತೀವಿ ಮತ್ತು ದೇಶದ ಸುಖದಲ್ಲಿ ನಾವು ಭಾಗಿಯಾಗ್ತೀವಿ, ಖುಷಿಯಲ್ಲಿ ನಾವು ಭಾಗಿಯಾಗ್ತೀವಿ ಅನ್ನೋ ಭಾವನೆಯನ್ನ ಯಾರು ಹೊಂದಿರ್ತಾರೆ ಅಥವಾ ಹೊಂದಿರತಕ್ಕಂತಹ ಭಾವನೆಯನ್ನೇ ನಾವು ರಾಷ್ಟ್ರೀಯತೆ ಅಂತ ಹೇಳ್ತೀವಿ. ಆ ರೀತಿಯಾಗಿ ಭಾಗವಹಿಸ್ತಕ್ಕಂಥ ಜನರನ್ನೇ ರಾಷ್ಟ್ರೀಯರು ಅಂತಂದೇಳಿ ಕರೀತಕ್ಕಂಥದ್ದು. ಈ ಒಂದು ರಾಷ್ಟ್ರೀಯತೆ ಅಥವಾ ರಾಷ್ಟ್ರ ಭಾವನೆ ಭಾರತದಲ್ಲಿ ಯಾವತ್ತಿಂದ ಉಟ್ಕೊಂತು ಅಂತ ನೋಡಿದ್ರೆ ಇದು ಇತ್ತೀಚೆಗೆ ಉಟ್ಕೊಂಡಂತ ವಿಚಾರವೇನಲ್ಲ. ಇದು ಬಹಳ ಪ್ರಾಚೀನ ಕಾಲದಿಂದಲೂ ಪುರಾತನ ಕಾಲದಿಂದಲೂ ಕೂಡ ಭಾರತೀಯರು ಅನ್ನೋ ಒಂದು ಭಾವನೆ ಮೊದಲಿಂದನೂ ಕೂಡ ಇತ್ತು. ನಮ್ಮ ದೇಶವನ್ನ ನಮ್ಮ ದೇಶ ನಮ್ಮ ಮಾತೃಭೂಮಿ ಅಂತಂದೇಳಿ ಕರೆಯುವಂತ ಭಾವನೆ ನಮಗೆ ಹಿಂದಿನಿಂದನೂ ಬಂದಿರತಕ್ಕಂಥ ವಿಚಾರ. ಅದು ಇದು ನಮ್ಮ ದೇಶ ಅನ್ನೋ ಭಾವನೆ ಇತ್ತೀಚೆಗೆ ಹುಟ್ಟುಕೊಂಡಿರ್ತಕ್ಕಂಥ ವಿಚಾರವೇನಲ್ಲ. ನಮಗೆ ಹಲವಾರು ಇತಿಹಾಸದಲ್ಲಿ ನಮಗೆ ತಿಳಿತಾ ಹೋಗುತ್ತೆ. ರಾಜ ಮಹಾರಾಜರ ಕಾಲದಿಂದಲೂ ಕೂಡ ಆ ಭಾವನೆ ಇತ್ತಂತಂದು ನಮಗೆ ಮಾಹಿತಿ ಗೊತ್ತಾಗ್ತಾ ಹೋಗುತ್ತೆ. ಇದೇ ಒಂದು ಅಂಶವೇ ಭಾರತದ ಮೇಲೆ ಹಲವಾರು ಬಾರಿ ವಿದೇಶಿಯರ ದಾಳಿಯಾದಾಗ ಅವರನ್ನ ವಿರೋಧಿಸಲಿಕ್ಕೆ ಪ್ರೇರಣೆಯನ್ನ ಕೊಟ್ಟಂತ ಭಾವನೆಯೇ ಕೂಡ ಇದೇ ರಾಷ್ಟ್ರೀಯತೆ ಭಾವನೆಯೇ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ನಮ್ಮ ಮಾತೃಭೂಮಿ ನಮ್ಮ ದೇಶ, ನಮ್ಮ ದೇಶದಲ್ಲಿ ಬೇರೆಯವರು ಯಾಕೆ ಆಳ್ವಿಕೆಯನ್ನ ಮಾಡಬೇಕು ಅನ್ನೋ ಒಂದು ಏನು ವಿಷಯ ಇದೆ, ಪ್ರೇರಣೆ ಇದೆ, ಸ್ಫೂರ್ತಿ ಇದೆ. ಇದೇ ಬ್ರಿಟಿಷರ ವಿರುದ್ಧ ಬಹುಮುಖ್ಯವಾಗಿ ಅವರ ವಿರುದ್ಧ ಹೋರಾಡಲಿಕ್ಕೆ ಸಿಕ್ಕಂತ ಮೂಲ ಸ್ಫೂರ್ತಿ ಅಂತ ಕರಿತಾ ಹೋಗ್ತೀವಿ. ಸೊ ಹಾಗಾಗಿ ಈ ರಾಷ್ಟ್ರೀಯತೆ ಅನ್ನೋ ಭಾವನೆ ಇದೆಯಲ್ಲ, ಇದು ನಮ್ಮ ದೇಶದ ರಕ್ಷಣೆ ಮತ್ತು ನಮ್ಮ ದೇಶದ ವಿರುದ್ಧ ಯಾರು ವಿರೋಧಿಗಳು ಇರ್ತಾರೆ ಅವರನ್ನ ವಿರುದ್ಧ ಮಾಡಲಿಕ್ಕೆ ಮೂಲ ಸ್ಫೂರ್ತಿಯಾಗಿ ಪ್ರೇರಣೆಯಾಗಿ ನಮಗೆ ದೊರೀತಾ ಹೋಗುತ್ತೆ. ಹಾಗಾಗಿ ನಾವು ಇದನ್ನ ರಾಷ್ಟ್ರೀಯತೆ ಅಂತಂದೇಳಿ ಕರಿತಾ ಹೋಗ್ತೀವಿ. ರಾಷ್ಟ್ರೀಯತೆ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ದೇಶ ನಮ್ಮದು, ನಾವೆಲ್ಲರೂ ಕೂಡ ಒಂದೇ ಅನ್ನೋ ಒಂದು ಭಾವನೆ ಏನಿದೆ ಇದನ್ನೇ ನಾವು ರಾಷ್ಟ್ರೀಯತೆ ಅಂತಂದೇಳಿ ಕರಿತಕ್ಕಂಥದ್ದು. ಆ ದೇಶಕ್ಕೋಸ್ಕರ ನಾವು ಕೆಲಸವನ್ನ ಮಾಡ್ತಕ್ಕಂಥವ್ರು ಅನ್ನೋ ಭಾವನೆ ಏನಿದೆಯಲ್ಲ ಇದನ್ನ ರಾಷ್ಟ್ರೀಯತೆ ಅಂತಂದೇಳಿ ಕರಿತಾ ಹೋಗ್ತೀವಿ. ಇನ್ನ ರಾಷ್ಟ್ರೀಯ ಭಾವೈಕ್ಯತೆ ಅಂದ್ರೆ ಏನು ನೋಡಿ. ರಾಷ್ಟ್ರೀಯತೆ ಅಂದ್ರೆ ಗೊತ್ತಾಯ್ತು. ರಾಷ್ಟ್ರೀಯ ಭಾವೈಕ್ಯತೆಗೂ ರಾಷ್ಟ್ರೀಯತೆಗೂ ಇರ್ತಕ್ಕಂಥ ವ್ಯತ್ಯಾಸಗಳಿವೆ. ಎರಡು ಬೇರೆ ಬೇರೆನಾ ಅಂದ್ರೆ ಹೌದು. ರಾಷ್ಟ್ರೀಯತೆ ಅಂದ್ರೇನೆ ಬೇರೆ, ರಾಷ್ಟ್ರೀಯ ಭಾವೈಕ್ಯತೆ ಅಂದ್ರೇನೆ ಬೇರೆ. ಇಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಅಂದ್ರೆ ವಿವಿಧತೆಯಲ್ಲಿ ಏಕತೆಯನ್ನ ಕೂಡುವಂಥದ್ದು. ಅಂದ್ರೆ ಭಾರತದ ವಿಚಾರಕ್ಕೆ ಬರೋದಾದ್ರೆ ನಾವೆಲ್ಲರೂ ಒಂದೇ ಅನ್ನೋ ಭಾವನೆಯನ್ನ ತಾಳ್ತಕ್ಕಂಥದ್ದೇ ರಾಷ್ಟ್ರೀಯ ಭಾವೈಕ್ಯತೆ.
ಯಾಕೆಂದ್ರೆ ಭಾರತದಲ್ಲಿ ಹಲವಾರು ಭಾಷೆಯ ಜನರಿದ್ದಾರೆ, ಹಲವಾರು ಧರ್ಮದ ಜನರಿದ್ದಾರೆ, ಹಲವಾರು ಪ್ರದೇಶಗಳು ಭೌಗೋಳಿಕವಾಗಿ ವಿಭಿನ್ನತೆಯನ್ನು ಹೊಂದಿರತಕ್ಕಂಥ ಒಂದು ಪ್ರದೇಶವನ್ನು ನಾವು ಕಾಣ್ಬೋದು. ನಮ್ಮ ಭಾರತದ ಪೂರ್ವ ಭಾಗಕ್ಕೆ ಹೋದ್ರೆ ಬೇರೆ ಒಂದು ವಾತಾವರಣವನ್ನು ನಾವು ಕಾಣ್ತೀವಿ, ಭಾರತದ ಉತ್ತರ ಭಾರತಕ್ಕೆ ಹೋದ್ರೆ ಅಲ್ಲಿ ಬೇರೆ ಭಾಗ ಅಥವಾ ವಾತಾವರಣವನ್ನೇ ಕಾಣ್ತೀವಿ, ಭಾರತ ದಕ್ಷಿಣ ಭಾಗಕ್ಕೆ ಬಂದ್ರೆ ಬೇರೆ ಕಾಣ್ತೀವಿ, ಭಾರತ ಪಶ್ಚಿಮಕ್ಕೆ ಹೋದ್ರೂ ಬೇರೆ ಕಾಣ್ತೀವಿ. ಭೌಗೋಳಿಕವಾಗಿ ನಾನು ಹೇಳೋದಾದ್ರೆ ನೋಡಿ, ಭೌಗೋಳಿಕವಾಗಿ ದಕ್ಷಿಣಕ್ಕೆ ಬಂದಾಗ ತುಂಬಾ ವ್ಯತ್ಯಾಸವನ್ನ ಕಾಣಲಾಗುತ್ತೆ. ಅದೇ ಪಶ್ಚಿಮಕ್ಕೆ ಹೋದಾಗ ಮರುಭೂಮಿಯನ್ನ ಕಾಣ್ಬೋದು, ಉತ್ತರಕ್ಕೆ ಹೋದಾಗ ಹಿಮಾಲಯ ಪರ್ವತದಂತಹ ಪ್ರದೇಶವನ್ನ ಕಾಣ್ಬೋದು, ಈ ಕಡೆಗೆ ಹೋದರೆ ಪಶ್ಚಿಮ ಘಟ್ಟ ಅಥವಾ ಒಂದು ಬೆಟ್ಟ ಗುಡ್ಡಗಳ ಸಾಲುಗಳನ್ನು ನಾವು ಕಾಣಲಿಕ್ಕೆ ಪೂರ್ವಕ್ಕೆ ಹೋದಾಗ ನಮಗೆ ಕಾಣ್ತಾ ಹೋಗುತ್ತೆ. ಬಹಳ ವಿಭಿನ್ನವಾಗಿ ಇರ್ತಕ್ಕಂಥ ಒಂದು ಭೌಗೋಳಿಕ ಸನ್ನಿವೇಶವನ್ನು ನಾವು ಕಾಣ್ಬೋದು. ಭಾಷೆಗಳ ವಿಚಾರಕ್ಕೆ ಬರೋದಾದ್ರೆ ಭಾರತದಲ್ಲಿ 1652 ಭಾಷೆ ಮತ್ತು ಉಪಭಾಷೆಗಳಿದಾವಂತೆ. ಜೊತೆಗೆ ಅಷ್ಟೇ ಇದರಲ್ಲಿ ಅಧಿಕೃತವಾಗಿ 22 ಭಾಷೆಗಳನ್ನ ಅಧಿಕೃತ ಅಂತ ಹೇಳಿದ್ದಾರೆ. ಕೆಲವೊಂದಕ್ಕೆ ಭಾಷೆಗಳಿಗೆ ಲಿಪಿ ಇರ್ಬೋದು, ಕೆಲವೊಂದಕ್ಕೆ ಲಿಪಿ ಇಲ್ಲ, ಅದು ಬೇರೆ ಪ್ರಶ್ನೆ. ಬಟ್ ಆದ್ರೆ ಇಷ್ಟು ಭಾಷೆಯನ್ನ ಮಾತನಾಡುವ ಜನರು ಭಾರತದಲ್ಲಿ ಇರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಮತ್ತೆ ಧರ್ಮದ ವಿಚಾರಕ್ಕೆ ಬಂದ್ರೂ ಕೂಡ ಅಷ್ಟೇ, ಇಲ್ಲಿ ಕೇವಲ ಒಂದೇ ಧರ್ಮದ ಜನರಿಲ್ಲ, ಇಲ್ಲಿ ಹಲವಾರು ಧರ್ಮದ ಜನರು ಇಲ್ಲಿ ಭಾರತದಲ್ಲಿ ವಾಸವಾಗಿದ್ದಾರೆ. ಅದು ಹಿಂದೂ ಧರ್ಮ ಇರ್ಬೋದು, ಜೈನ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಬುದ್ಧಿಸಂ ಇರ್ಬೋದು, ಪರ್ಷಿಯನ್ ಇರ್ಬೋದು. ಸೊ ಹೀಗೆ ಹಲವಾರು ಧರ್ಮದ ಜನರು ಇಲ್ಲಿ ವಾಸವಾಗಿರ್ತಕ್ಕಂಥದ್ದು ಕಾಣ್ತೀವಿ. ಹಲವಾರು ಜಾತಿಗಳು ಇದಾವೆ ಇಲ್ಲಿ. ಇಷ್ಟೆಲ್ಲ ವಿವಿಧತೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ ಇದು. ಇಂತಹ ರಾಷ್ಟ್ರದಲ್ಲಿ ಭಾವನಾತ್ಮಕವಾಗಿ ಐಕ್ಯತೆಯನ್ನು ಮೂಡಿಸುವಂಥದ್ದು ಇದು ನಮ್ಮ ರಾಷ್ಟ್ರ ಅನ್ನೋ ಭಾವನೆಯ ಐಕ್ಯತೆಯನ್ನು ಮೂಡಿಸುವಂಥದ್ದೇ ರಾಷ್ಟ್ರೀಯ ಭಾವೈಕ್ಯತೆ ಅಂತಂದೇಳಿ ಕರಿತಾ ಹೋಗ್ತೀವಿ. ಅದನ್ನೇ ನಾವು ಶಾರ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ಇದು ಒಂದು ರಾಷ್ಟ್ರ, ನಾವು ಜನರೆಲ್ಲರೂ ಕೂಡ ನಾವೆಲ್ಲರೂ ಒಂದೇ ಅನ್ನೋ ಭಾವನೆ, ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಒಂದೇ ಅನ್ನೋ ಒಂದು ಭಾವನೆ ಏನಿದೆಯಲ್ಲ, ಇದನ್ನ ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಂತಂದೇಳಿ ಕರಿತೀವಿ. ನಮ್ಮಲ್ಲಿ ಏನೇ ವ್ಯತ್ಯಾಸಗಳಿರಲಿ, ಭಾಷೆ ಬೇರೆ ಇರಲಿ, ಭೌಗೋಳಿಕ ಸನ್ನಿವೇಶಗಳು ಬೇರೆ ಇರಲಿ, ನಮ್ಮ ಸಂಸ್ಕೃತಿಗಳು ಬೇರೆ ಇರಲಿ, ಧರ್ಮ ಬೇರೆ ಇರಲಿ, ಎಲ್ಲವನ್ನು ಮೀರಿ ನಾವೆಲ್ಲರೂ ಒಂದೇ ಅನ್ನೋ ಒಂದು ಭಾವನೆ ಇದೆಯಲ್ಲ, ಇದನ್ನ ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಂತಂದೇಳಿ ಕರಿತೀವಿ. ಇಡೀ ದೇಶದ ಜನರು ನಾವು ಒಂದೇ, ಭಾರತೀಯರು ಒಂದೇ ಅನ್ನೋ ಒಂದು ಭಾವನೆ ಏನಿದೆಯಲ್ಲ, ಇದನ್ನ ನಾವು ರಾಷ್ಟ್ರೀಯ ಭಾವೈಕ್ಯತೆ ಅನ್ನೋ ಒಂದು ಅರ್ಥದಲ್ಲಿ ಬಳಕೆಯನ್ನ ಮಾಡುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇದು ಕೂಡ ಅಷ್ಟೇ, ಭಾರತದಲ್ಲಿ ಪ್ರಾಚೀನ ಕಾಲದಿಂದ ಇತಿಹಾಸನ ಹೊಂದಿರತಕ್ಕಂಥ ಒಂದು ಭಾವನೆ. ಅವತ್ತಿನಿಂದಲೂ ಕೂಡ ನಾವು ಅದನ್ನ ಅದನ್ನ ಬೆಳೆಸ್ಕೊಂಡ್ ಬಂದಿರತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಆದರೆ ಸಂವಿಧಾನ ಜಾರಿಯ ಸಂದರ್ಭದಲ್ಲೂ ಕೂಡ ರಾಷ್ಟ್ರೀಯ ಭಾವೈಕ್ಯತೆಯನ್ನ ಮೂಡಿಸುವಂತಹ ಕೆಲಸಗಳು ಹಲವಾರು ನಡೆದಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇನ್ನ ವಿವಿಧತೆಯಲ್ಲಿ ಏಕತೆ ಅಂತಂದೇಳಿ ಕರಿತಾ ಹೋಗ್ತೀವಿ. ನೋಡಿ, ವೈವಿಧ್ಯತೆಯಲ್ಲಿ ಏಕತೆ, ಅದನ್ನ ನಾನಾಗ್ಲೇ ಹೇಳಿದೆ. ಭಾರತದಲ್ಲಿ ಹಲವಾರು ಭಾಷೆ, ಧರ್ಮ, ಸಂಸ್ಕೃತಿ, ಪರಂಪರೆ, ಸಾಮಾಜಿಕ ಸಂಪ್ರದಾಯಗಳು, ಸೊ ಹಲವಾರು ವಿಭಿನ್ನತೆ ಇದ್ರೂ ಕೂಡ ನಾವೆಲ್ಲರೂ ಒಂದೇ ಅನ್ನೋ ಒಂದು ಭಾವನೆಯನ್ನ ತಳಿದೀವಿ. ಇದನ್ನ ನಾವು ವಿವಿಧತೆಯಲ್ಲಿ ಏಕತೆ ಅಂತಂದೇಳಿ ಕರೀತಕ್ಕಂಥದ್ದು. ನಾವೆಲ್ಲರೂ ಒಂದೇ, ನಾವು ಭಾರತೀಯರು ಅನ್ನೋ ಒಂದು ಭಾವನೆಯನ್ನ ಇಟ್ಕೊಂಡು ನಾವು ಜೀವನವನ್ನ ಸಾಗಿಸ್ತಾ ಇದೀವಿ. ನಮ್ಮ ಭಾರತ ಸಂವಿಧಾನವು ಕೂಡ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೂಲ ಒಂದು ಪ್ರೇರಣೆಗಳನ್ನ ಅಥವಾ ಒಂದು ಅವಕಾಶಗಳನ್ನ, ಸನ್ನಿವೇಶಗಳನ್ನ ಸೃಷ್ಟಿ ಮಾಡುವಲ್ಲಿ ಭಾರತ ಸಂವಿಧಾನದ ಪಾತ್ರನೂ ಕೂಡ ಬಹುದೊಡ್ಡದಾಗಿ ನಮಗೆ ಕಾಣ್ತಾ ಹೋಗುತ್ತೆ. ಇನ್ನ ವಿವಿಧತೆಯಲ್ಲಿ ಏಕತೆಯನ್ನ ಹೆಚ್ಚಿಸಲಿಕ್ಕೆ ಯಾವ ಅಂಶಗಳು ಕಾರಣ ಆಯ್ತು? ಈ ಇಷ್ಟು ವಿವಿಧತೆ ಇದ್ರು, ಧರ್ಮ, ಭಾಷೆ, ಸಂಪ್ರದಾಯಗಳು, ಭೌಗೋಳಿಕ ಸನ್ನಿವೇಶಗಳು, ಇಷ್ಟೆಲ್ಲ ಭಿನ್ನತೆ ಇದ್ರು, ಸಂಸ್ಕೃತಿ, ಆಹಾರ, ಉಡುಪು, ಇಷ್ಟೆಲ್ಲ ವಿವಿಧತೆ ಇದ್ರೂ ಭಾರತದಲ್ಲಿ ಹೇಗೆ ಆ ಒಂದು ಐಕ್ಯತೆಯನ್ನು ಮೂಡಿಸ್ಲಿಕ್ಕೆ, ನಾವೆಲ್ಲರೂ ಒಂದೇ ಅನ್ನೋ ಒಂದು ಭಾವನೆಯನ್ನು ತುಂಬಲಿಕ್ಕೆ ಯಾವ ಅಂಶಗಳು ಕಾರಣ ಆದವು ಅನ್ನೋದನ್ನ ನಾವು ನೋಡೋದಾದ್ರೆ, ಮೊದಲನೇದಾಗಿ ಭೌಗೋಳಿಕ ಅಂಶ ಅಂತಂದ್ರೆ ಕರಿತಾ ಹೋಗ್ತೀವಿ. ನೋಡಿ, ನಾನು ಆಗ್ಲೇ ಹೇಳಿದೆ, ಭಾರತ ಭೌಗೋಳಿಕವಾಗಿಯೂ ಕೂಡ ವಿಭಿನ್ನತೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ. ಒಂದು ಪ್ರದೇಶಕ್ಕೂ ಇನ್ನೊಂದು ಪ್ರದೇಶಕ್ಕೂ ಕೂಡ ವ್ಯತ್ಯಾಸವನ್ನ ಕಾಣ್ತೀವಿ ಭೌಗೋಳಿಕ ಸನ್ನಿವೇಶದಲ್ಲಿ ಅಂತ ಹೇಳಿದೆ. ಸೊ ಆದ್ರೂ ಕೂಡ ಈ ಅಂಶವೂ ಕೂಡ ನಮ್ಮಲ್ಲಿ ಏಕತೆಯನ್ನ ಬೆಳೆಸಲಿಕ್ಕೆ ಸಾಧ್ಯತೆ ಆಯ್ತು. ಅದಕ್ಕೆ ಮೂಲ ಕಾರಣ ಅಂತಂದ್ರೆ ಭಾರತವನ್ನ ಉಳಿದೆಲ್ಲಾ ರಾಷ್ಟ್ರಗಳಿಂದಲೂ ಕೂಡ ಬೇರ್ಪಡಿಸ್ತಾ ಹೋಗುತ್ತೆ ಭೌಗೋಳಿಕ ಅಂಶಗಳು ಭಾರತವನ್ನ ಉಳಿದ ಪ್ರಪಂಚದ ಎಲ್ಲಾ ರಾಷ್ಟ್ರಗಳಿಂದ ಕೂಡ ಬೇರ್ಪಡಿಸುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಉತ್ತರಕ್ಕೆ ನೋಡಿದ್ರೆ ಹಿಮಾಲಯ ಇದೆ, ಹಾಗಾಗಿ ಉತ್ತರದಿಂದ ಬೇರೆ ದೇಶದ ಸಂಪರ್ಕವನ್ನು ನಮ್ಮ ಸಂಪೂರ್ಣವಾಗಿ ಕಡಿತಗೊಳಿಸ್ತು ಎಷ್ಟೋ ಶತಮಾನಗಳ ಕಾಲ.
ಇನ್ನ ಪೂರ್ವಕ್ಕೆ ಬಂದ್ರೆ ನಮಗೆ ಬಂಗಾಳ ಕೊಲ್ಲಿ ಇದೆ, ಪಶ್ಚಿಮಕ್ಕೆ ಬಂದ್ರೆ ಅರಬ್ಬಿ ಸಮುದ್ರ ಇದೆ, ದಕ್ಷಿಣಕ್ಕೆ ಬಂದಾಗ ಹಿಂದೂ ಮಹಾಸಾಗರ ಇದೆ. ಸೊ ಹೀಗಾಗಿ ಏನ್ ಮಾಡ್ತಾವ ಅಂತಂದ್ರೆ ಭಾರತವನ್ನ ಹೊರ ರಾಷ್ಟ್ರಗಳಿಂದ ಬೇರೆಪಡಿಸಿದ್ರಿಂದ ಭಾರತದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲಾ ಜನರಲ್ಲೂ ಕೂಡ ನಮ್ಮ ದೇಶ ನಮ್ಮ ಭಾವನೆಯನ್ನ ಬೆಳಿಲಿಕ್ಕೆ ಕಾರಣ ಆಯ್ತು. ನಮ್ಗೆ ಬೇರೆ ದೇಶದ ಸಂಪರ್ಕ ಸಿಗ್ಲೇ ಇಲ್ಲ. ಸೊ ಹೀಗಾಗಿ ನಾವೇನ್ ಮಾಡಿದ್ವಿ, ಬೇರೆ ದೇಶದ ಸಂಪರ್ಕಕ್ಕೆ ಹೋಗುವಂಥದ್ದು ನಮಗೆ ದೊಡ್ಡ ಸವಾಲಾಗಿತ್ತು. ಸೊ ಹಾಗಾಗಿ ಬೇರೆ ದೇಶದ ಸಂಪರ್ಕದ ಅಥವಾ ಬೇರೆ ಜನರನ್ನ ನಾವು ಅವಲಂಬಿತರಾಗದೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಜನರನ್ನೇ ನಾವು ಅವಲಂಬಿತವಾದ್ವಿ. ಹಾಗಾಗಿ ನಮ್ಮ ಮಧ್ಯೆ ನಮ್ಮ ಜನರ ಮಧ್ಯದಲ್ಲಿ ಪರಸ್ಪರ ಭಾವನಾತ್ಮಕ ಒಂದು ಸಂಬಂಧ ಸಾಮರಸ್ಯ ಬೆಳಿಲಿಕ್ಕೆ ಈ ಭೌಗೋಳಿಕ ಅಂಶಗಳು ಕೂಡ ಕಾರಣ ಆಯ್ತು. ಹಾಗಾಗಿ ನಮ್ಮಲ್ಲಿ ಇಷ್ಟು ವೈವಿಧ್ಯತೆ ಇದ್ರೂ ಕೂಡ ಏಕತೆ ಅನ್ನೋ ಒಂದು ಅಂಶ ಸೃಷ್ಟಿಯಾಗಲಿಕ್ಕೆ ಸಹಾಯವಾಗ್ತಾ ಹೋಯ್ತು. ಇಷ್ಟಕ್ಕೊಂದು ವೈವಿಧ್ಯತೆ ಇದ್ರೂ ಭಾರತ ಹೇಗೆ ಏಕತೆಯನ್ನು ಸಾಧಿಸ್ತು ಅಂದ್ರೆ ಇದಕ್ಕೆ ಭೌಗೋಳಿಕ ಅಂಶಗಳು ಕೂಡ ಕಾರಣ ಆಯ್ತು. ಹೊರ ರಾಷ್ಟ್ರಗಳಿಂದ ಯಾವ ಸಂಪರ್ಕವನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಆಗಲಿಲ್ಲ. ಸೊ ಹಾಗಾಗಿ ನಮ್ಮಲ್ಲಿಯೇ ಅದು ಸಂಪರ್ಕವನ್ನು ಸಾಧಿಸಿದ್ರು ಕೂಡ ಅದು ತೀರಾ ಕಷ್ಟ ಇತ್ತು. ಸೊ ಹಾಗಾಗಿ ನಮ್ಮಲ್ಲಿಯೇ ಇರ್ತಕ್ಕಂಥ ಜನರು ನಾವು ಎಲ್ಲರೂ ಕೂಡ ಒಂದೇ ಅನ್ನೋ ಒಂದು ಭೌಗೋಳಿಕವಾಗಿ ನಾವು ವಾಸ ಮಾಡ್ತಕ್ಕಂಥ ಜನರು ನಾವು ಒಂದೇ ಅನ್ನೋ ಒಂದು ಭಾವನೆಯನ್ನ ತುಂಬುವಲ್ಲಿ ಈ ಭೌಗೋಳಿಕ ಅಂಶಗಳು ಕಾರಣ ಆಯ್ತು ಅನ್ನೋದು. ಇನ್ನ ಎರಡನೇ ಪಾಯಿಂಟು ರಾಜಕೀಯ ಐಕ್ಯತೆ ಅಂತ ಕರಿತೀವಿ. ನೋಡಿ, ಎರಡನೇ ಪಾಯಿಂಟು ರಾಜಕೀಯ ಐಕ್ಯತೆ ಅಂತ ಕರಿತೀವಿ. ನಾನು ಆಗಲೇ ಹೇಳಿದೆ, ಭಾರತದಲ್ಲಿ ಐಕ್ಯತೆಯನ್ನ ಮೂಡಿಸುವ ವಿಚಾರದಲ್ಲಿ ಭಾರತ ಸಂವಿಧಾನದ ಪಾತ್ರವೂ ಕೂಡ ಬಹುದೊಡ್ಡದಾಗಿದೆ ಅಂತ ಹೇಳಿದೆ. ಯಾಕಂದ್ರೆ ಭಾರತದಲ್ಲಿ ಸಂವಿಧಾನ ರಚನಾಕಾರರು ಭಾರತದಲ್ಲಿ ಐಕ್ಯತೆಯನ್ನ ಮೂಡಿಸುವ ದೃಷ್ಟಿಯಿಂದ ಹಲವಾರು ಅಂಶಗಳನ್ನ ಅದರಲ್ಲಿ ಸೇರಿಸ್ತಾ ಹೋಗ್ತಾರೆ. ಅದು ಒಂದೇ ರೀತಿಯಾದಂಥ ನ್ಯಾಯಾಂಗ ವ್ಯವಸ್ಥೆ. ನೋಡಿ, ಇಡೀ ಭಾರತದಲ್ಲಿ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯನ್ನ ಜಾರಿ ತಂದ್ರು ಅದರ ಮೂಲ ಉದ್ದೇಶನೇ ಭಾರತದಲ್ಲಿ ಐಕ್ಯತೆಯನ್ನು ಮೂಡಿಸುವ ದೃಷ್ಟಿಯಿಂದ ಮತ್ತು ಬಲಿಷ್ಠವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಅಂತ ಹೇಳ್ತೀವಿ. ನೋಡಿ, ರಾಜ್ಯ ಸರ್ಕಾರಗಳು ಭಾರತದಲ್ಲಿ ಇರ್ಬೋದು. ನೋಡಿ, ಅಮೆರಿಕದಲ್ಲಿ ನಮಗೆ ನಾನು ಪೊಲಿಟಿಕಲ್ ಸೈನ್ಸ್ ಮಾಡ್ಬೇಕಾದ್ರೆ ಅಥವಾ ರಾಜ್ಯಶಾಸ್ತ್ರ ಮಾಡ್ಬೇಕಾದ್ರೆ ನಿಮಗೆ ಹೇಳ್ತಾ ಇದ್ದೆ, ರಾಜ್ಯಶಾಸ್ತ್ರ ಅಮೆರಿಕದಲ್ಲಿ ಇರ್ತಕ್ಕಂಥ ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ಅಂತಹ ವ್ಯತ್ಯಾಸವನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ವಿದೇಶಾಂಗ, ಸೈನಿಕ, ಅರ್ಥಶಾಸ್ತ್ರ, ಇದು ಎಕನಾಮಿಕ್, ಆರ್ಥಿಕತೆ, ಇವೆರಡು ಅಂಶವನ್ನ ಈ ಒಂದು 3-4 ಅಂಶವನ್ನ ಬಿಟ್ರೆ ಅಲ್ಲಿ ಆ ದೇಶದಲ್ಲಿ ಇರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಅಂತ ವ್ಯತ್ಯಾಸವನ್ನ ಕಾಣಲಿಕ್ಕೆ ಚಾನ್ಸ್ ಇಲ್ಲ. ಅಲ್ಲಿ ರಾಜ್ಯ ಸರ್ಕಾರಗಳು ಹೆಚ್ಚು ಬಲಿಷ್ಠವಾಗಿದ್ದಾವೆ. ಈ 1-2-3 ಅಂಶಗಳನ್ನ ಬಿಟ್ಟರೆ ಉಳಿದ ಎಲ್ಲಾ ಅಂಶಗಳಲ್ಲೂ ಕೂಡ ರಾಜ್ಯ ಸರ್ಕಾರದ ನಿರ್ಧಾರಗಳನ್ನ ಕೇಂದ್ರ ಸರ್ಕಾರ ತೆಗೆದುಹಾಕಲಿಕ್ಕೆ ಸಾಧ್ಯತೆ ಇಲ್ಲ. ಆ ರಾಜ್ಯ ಸರ್ಕಾರಗಳಿಗೆ ಸಂಪೂರ್ಣವಾದ ಸ್ವತಂತ್ರವನ್ನು ಕೊಟ್ಬಿಟ್ಟಿದ್ದಾವೆ. ಅಲ್ಲಿರ್ತಕ್ಕಂಥ ಸಂವಿಧಾನವೇ ಅಷ್ಟು ಸ್ವತಂತ್ರವನ್ನ ಆ ರಾಜ್ಯ ಸರ್ಕಾರಗಳಿಗೆ ಕೊಟ್ಬಿಟ್ಟಿದೆ. ಕೇಂದ್ರ ಸರ್ಕಾರಕ್ಕಿಂತಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣವಾದ ಸ್ವಾತಂತ್ರ್ಯ ಇದೆ, ಕೆಲವು 3 ಅಂಶಗಳನ್ನ ಬಿಟ್ಟರೆ, ಕೆಲವು 1-2-3 ಅಂಶಗಳನ್ನ ಬಿಟ್ಟರೆ. ಆದ್ರೆ ಭಾರತ ವಿಚಾರಕ್ಕೆ ಹಾಗಾಗೋದಿಲ್ಲ. ಭಾರತ ಸಂವಿಧಾನದಲ್ಲಿ ಬಲಿಷ್ಠವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ರಚನೆಯನ್ನು ಮಾಡಿದರೆ, ರಾಜ್ಯ ಸರ್ಕಾರಗಳು ಇಲ್ಲೂ ಕೂಡ ಇರ್ಬೋದು, ಆದ್ರೆ ರಾಜ್ಯ ಸರ್ಕಾರಗಳನ್ನ ಒಂದು ಹಿಡಿತದಲ್ಲಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದಕ್ಕೋಸ್ಕರ ಕೇಂದ್ರ ಸರ್ಕಾರವನ್ನ ಹೆಚ್ಚು ಬಲಿಷ್ಠತೆಗೊಳಿಸಿದವೆ. ಹಾಗಾಗಿ ರಾಜ್ಯಗಳಲ್ಲಿರ್ತಕ್ಕಂಥ ಜನರು ನಾವು ದೇಶದ ಜನರು ಅನ್ನೋ ಭಾವನೆಯನ್ನ ಮೂಡಬೇಕೇ ವಿನ ರಾಜ್ಯದ ಜನರು ಅನ್ನೋ ಭಾವನೆಯನ್ನ ಮೂಡಬಾರದು ಅನ್ನೋ ಕಾರಣಕ್ಕೋಸ್ಕರ. ಮತ್ತೆ ಏಕ ಪೌರತ್ವವನ್ನು ಕೂಡ ಭಾರತ ಸಂವಿಧಾನದಲ್ಲಿ ಅಳವಡಿಸಿರ್ತಕ್ಕಂಥ ನಮಗೆ ಕಾಣ್ತಾ ಹೋಗುತ್ತೆ. ನೋಡಿ, ಏಕ ಪೌರತ್ವ ಅಂದ್ರೆ ಇಡೀ ಭಾರತದಿಂದ ಒಂದೇ ಪೌರತ್ವ ಇದೆ. ನಮಗೆ ರಾಜ್ಯ ಪೌರತ್ವ ಇಲ್ಲ. ಆದ್ರೆ ಅಮೆರಿಕದಲ್ಲಿ ರಾಜ್ಯ ಪೌರತ್ವ ಇದೆ. ಹಾಗಾಗಿ ಅಲ್ಲಿರ್ತಕ್ಕಂತಹ ಜನರು ಆ ರಾಜ್ಯಗಳಿಗೆ ಹೆಚ್ಚು ಮಾನ್ಯತೆಯನ್ನು ಕೊಡ್ತಾ ಹೋಗುತ್ತೆ. ಅದು ಏಕತೆಯಿಂದ ದೂರ ಆಗ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಇಡೀ ದೇಶ ನಮ್ದು ಅನ್ನೋ ಒಂದು ಭಾವನೆಯಿಂದ ದೂರ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಯಾಕೆ ಅಂತಂದ್ರೆ ನಾವು ಅಮೆರಿಕದವರು ಅಂತ ಅನ್ನೋದು ಅಂತಾನೂ ಹೇಳ್ತಾರೆ, ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಅವರವರ ರಾಜ್ಯದ ಹೆಸರುಗಳನ್ನ ಹೇಳ್ತಾರೆ. ನಾವಾಗಲ್ಲ, ನಾವು ಹೇಳ್ಬೇಕಾದ್ರೆ ಯಾಕಂದ್ರೆ ನಮಗೆ ಏಕಪೌರತ್ವ ಇದೆ, ನೀವು ಯಾವ ದೇಶದವರು ಅಂದ್ರೆ ಭಾರತನೇ ಅಂತಂದು ಹೇಳ್ಬೇಕಾಗುತ್ತೆ ನಾವು, ಯಾಕಂದ್ರೆ ನಮಗೆ ಏಕಪೌರತ್ವ ಇರೋದ್ರಿಂದ. ಸೊ ಹಾಗಾಗಿ ಒಂದೇ ಪೌರತ್ವವನ್ನ ಆ ಭಾರತದ ಸಂವಿಧಾನದಲ್ಲಿ ಅಳವಡಿಸಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ನೋಡಿ, ಒಂದೇ ರೀತಿಯಾದಂತಹ ಶಿಕ್ಷಣ ವ್ಯವಸ್ಥೆ ಇದೆ ಮತ್ತೆ ಇಡೀ ಭಾರತಕ್ಕೆ ಒಂದೇ ಸಂವಿಧಾನಗಳಿವೆ. 2-3 ಸಂವಿಧಾನಗಳಿಲ್ಲ, ಒಂದೇ ರೀತಿಯಾದಂತಹ ಸಂವಿಧಾನ ಇದೆ. ಪ್ರತಿಯೊಂದು ರಾಜ್ಯಗಳಿಗೂ ಸಂವಿಧಾನ ಇಲ್ಲ. ಇಡೀ ಭಾರತಕ್ಕೆ ಒಂದೇ ಕಾನೂನು, ಒಂದೇ ನ್ಯಾಯಾಂಗ, ಏಕೀಕೃತ ನ್ಯಾಯಾಂಗ ಅಂತ ಹೇಳ್ತೀವಿ. ಒಂದೇ ರೀತಿಯಾದಂಥ ನ್ಯಾಯ. ಇಡೀ ಎಲ್ಲಿ ಯಾವ ರಾಜ್ಯದಲ್ಲಿ ಬೇಕಾದ್ರೂ ಒಬ್ಬ ವ್ಯಕ್ತಿ ಕೊಲೆ ಮಾಡಲಿ, ಅವನಿಗೆ ಇಡೀ ಭಾರತದಲ್ಲಿ ಒಂದೇ ರೀತಿಯಾದಂಥ ಶಿಕ್ಷೆಯನ್ನ ಕೊಡ್ತಾರೆ. ಬೇರೆ ಬೇರೆ ಏನು ಶಿಕ್ಷೆ ಕೊಡಕ್ ಆಗೋದಿಲ್ಲ. ಸೊ ಆ ರೀತಿಯಾದಂಥ ಏಕತೆಯನ್ನ ಸಾಧಿಸಿದ್ರಿಂದ ಅಥವಾ ಆ ಅಂಶಗಳು ಕೂಡ ಸಂವಿಧಾನದಲ್ಲಿ ಅಳವಡಿಸಲಾಗಿರ್ತಕ್ಕಂಥ ಕೆಲವೊಂದು ಅಂಶಗಳು ಕೂಡ ಭಾರತದಲ್ಲಿ ನಾವೆಲ್ಲರೂ ಕೂಡ ಒಂದೇ ಅನ್ನೋ ಒಂದು ಭಾವನೆ ಅಥವಾ ಏಕತೆಯನ್ನ ಸೃಷ್ಟಿ ಮಾಡುವಲ್ಲಿ ಇವು ಸಹಾಯವನ್ನ ಮಾಡ್ತಾ ಹೋಗುದು. ಹಾಗಾಗಿ ರಾಜಕೀಯವಾಗಿ ಕೂಡ ನಮಗೆ ಐಕ್ಯತೆಯನ್ನು ಸಾಧಿಸಲಿಕ್ಕೆ ಅಥವಾ ಐಕ್ಯತೆಯನ್ನ ಮೂಡಲಿಕ್ಕೆ ಸಹಾಯವಾದಂತಹ ಅಂಶಗಳಲ್ಲಿ ಇವು ಕೂಡ ಇದಾವೆ.
ಇನ್ನು ಮೂರನೇದಾಗಿ ಧಾರ್ಮಿಕ ಐಕ್ಯತೆ ಅಂತಂದೇಳಿ ಕರಿತಾ ಹೋಗ್ತೀವಿ. ನೋಡಿ, ಭಾರತದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಲಿಕ್ಕೆ ಧಾರ್ಮಿಕ ಅಂಶಗಳು ಕೂಡ ಸಹಾಯವನ್ನ ಮಾಡ್ತಾ ಹೋಗ್ತೇವೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಧಾರ್ಮಿಕತೆ ಬಹಳಷ್ಟು ಧರ್ಮಗಳಿದಾವೆ ಅಂತಂದ್ಬಿಟ್ಟು, ಆದ್ರೆ ಆ ಧರ್ಮದಲ್ಲಿ ಹುಟ್ಟಿ ಬೆಳೆದ ಅಥವಾ ಕೆಲವು ಸಂತರು ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಸಂತರು ಎಲ್ಲಾ ಧರ್ಮಗಳನ್ನ ಗೌರವಿಸುವಂತ ಭಾವನೆಯನ್ನ ಬಿತ್ತುವಂತ ಕೆಲಸವನ್ನ ಮಾಡಿದ್ರು. ನಾವು ಧಾರ್ಮಿಕ ಚಳವಳಿಗಳ ವಿಚಾರದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸಂತರು ಬಂದಂತ ಸಂದರ್ಭದಲ್ಲಿ ಹೇಳ್ತೀವಿ, ಅವ್ರು ಎಲ್ಲಾ ಧರ್ಮದವರು ಒಂದೇ, ದೇವರು ಒಬ್ಬನೇ, ನಾಮ ಹಲವು ಅನ್ನೋ ಭಾವನೆಗಳನ್ನ ಬಿತ್ತೋದ್ರ ಮೂಲಕ ಭಾರತದಲ್ಲಿರ್ತಕ್ಕಂಥ ಎಲ್ಲಾ ಧರ್ಮದ ಜನರಲ್ಲೂ ಕೂಡ ನಾವೆಲ್ಲರೂ ಕೂಡ ಒಂದೇ, ಮತ್ತೆ ಎಲ್ಲಾ ಧರ್ಮದವರನ್ನು ಕೂಡ ಗೌರವಿಸಬೇಕು ಅನ್ನೋ ಒಂದು ಭಾವನೆಯನ್ನ ಬಿತ್ತುವಂತ ಕೆಲಸವನ್ನ ಧಾರ್ಮಿಕ ಕ್ಷೇತ್ರದಲ್ಲೂ ಮಾಡ್ತಾ ಹೋಯ್ತು. ಹಾಗಾಗಿ ಭಾರತದಲ್ಲಿ ಹಲವಾರು ಧರ್ಮಗಳು ಇದ್ರೂ ಕೂಡ ನಾವೆಲ್ಲರೂ ಕೂಡ ಒಂದೇ ಅನ್ನೋ ಒಂದು ಭಾವನೆಯನ್ನ, ಏಕತೆಯನ್ನ ಮೂಡುವಲ್ಲಿ ಅದು ಕೂಡ ಸಹಾಯವಾಗ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಒಂದ್ ವೇಳೆ ಆ ಭಾವನೆಯನ್ನು ನಮ್ಮಲ್ಲಿ ಬಿತ್ತೇ ಇದ್ದಿದ್ರೆ ನಾವು ಧರ್ಮದ ಬಗ್ಗೆ ಧರ್ಮದ ಒಂದು ಜಗಳಗಳು ಅತಿ ಹೆಚ್ಚಾಗಿ ಕಾಣಲಿಕ್ಕೆ ಸಾಧ್ಯತೆ ಆಗ್ತಾ ಇತ್ತು. ಆದ್ರೆ ನಮ್ಮಲ್ಲಿ ಯಾಕೆ ಇವತ್ತು ಇಷ್ಟು ಧರ್ಮಗಳಿದ್ರೂ ಕೂಡ ಜಗಳ ಆಗೋದಿಲ್ಲ? ನಾವ್ ಯಾಕೆ ಇಷ್ಟು ಸುಂದರವಾದಂತಹ ಬದುಕನ್ನ ಕಟ್ಕೊಂಡಿದೀವಿ ಅಂತಂದ್ರೆ ಅದಕ್ಕೆ ಧರ್ಮದ ಅಂಶಗಳು ಕೂಡ ಕಾರಣ ಆಗ್ತವೆ. ಎಲ್ಲಾ ಧರ್ಮದಲ್ಲೂ ಕೂಡ ಈ ರೀತಿಯಾದಂತಹ ಭಾವನೆಯನ್ನ ಬಿತ್ತುವಲ್ಲಿ ಸಹಾಯವನ್ನ ಅಲ್ಲಿರ್ತಕ್ಕಂಥ ಸಂತರು ಮಾಡ್ತಾ ಹೋಗ್ತಾರೆ. ಎಲ್ಲಾ ಧರ್ಮದವ್ರನ್ನು ಕೂಡ ಪ್ರೀತಿಸಬೇಕು ಅನ್ನೋ ಭಾವನೆಗಳನ್ನ ಬಿತ್ತುವಂತ ಕೆಲಸವನ್ನ ಜನರಲ್ಲಿ ಮಾಡಿದ್ರಿಂದ ನಾವಿವತ್ತು ಆ ಭಾವನೆ ಇರೋದ್ರಿಂದ ನಾವೆಲ್ಲಾ ಧರ್ಮದವ್ರನ್ನು ಕೂಡ ಗೌರವಿಸ್ತೀವಿ, ಎಲ್ಲಾ ಧರ್ಮದವ್ರ ಜೊತೆಗೂ ಕೂಡ ಪರಸ್ಪರ ಸಂಬಂಧಗಳನ್ನ ಇಟ್ಕೊಂಡಿದ್ವಿ. ನಾವು ಆ ಅಕ್ಕಪಕ್ಕದಲ್ಲಿ ಬೇಕಾದ್ರೆ ನೀವು ನೋಡ್ಬೋದು, ಭಾರತದಲ್ಲಿ ಮಾತ್ರ ಆ ರೀತಿಯಾದಂಥ ಬದುಕನ್ನ ಸಾಗಿಸ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಯಾಕೆ ಅಂತಂದ್ರೆ ಇವೆಲ್ಲಾ ಅಂಶಗಳು ಕೂಡ ಕಾಣ ಹಾಕ್ತಾ ಇದ್ದಾವೆ, ಧಾರ್ಮಿಕ ಅಂಶಗಳು ಕೂಡ ಕಾಣ ಆಗ್ತವೆ. ನಾವು ಧರ್ಮದಲ್ಲಿ ಮಧ್ಯದಲ್ಲಿ ದ್ವೇಷ ಭಾವನೆ ಇಲ್ಲ, ರಾಜಕೀಯವಾಗಿ ಏಕತೆಯನ್ನ ಮೂಡಿಸುವಂತ ಕೆಲಸವನ್ನ ಮಾಡ್ತೀವಿ. ಭೌಗೋಳಿಕವಾದಂತಹ ಅಂಶಗಳಿದ್ದಾವೆ. ಇನ್ನ ಭಾಷಾ ಐಕ್ಯತೆ ಅಂತ ಹೇಳಿ ಕರಿತಾ ಹೋಗ್ತೀವಿ. ಭಾಷಾ ಐಕ್ಯತೆ ಅಂತ ಹೇಳಿ ಕರಿತೀವಿ. ನೋಡಿ, ಭಾಷೆಗಳು ವಿವಿಧತೆ ಭಾಷೆಗಳು ಇದ್ರೂ ಕೂಡ ಅಲ್ಲಿ ಕೂಡ ನಮಗೆ ಏಕತೆಯನ್ನು ಸಾಧಿಸುವಂತ ಪ್ರಯತ್ನವನ್ನ, ಐಕ್ಯತೆಯನ್ನು ಸಾಧಿಸುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಎಸ್ಪೆಷಲಿ ಕರ್ನಾಟಕದ ವಿಚಾರಕ್ಕೆ ಬರೋದ್ರೆ ನಾವು ಯಾವ ಭಾಷೆಯ ಜನರು ಬೇಕಾದ್ರೂ ಭಾರತದಲ್ಲಿ ಕರ್ನಾಟಕದಲ್ಲಿ ವಾಸ ಮಾಡ್ಲಿಕ್ಕೆ ಅವಕಾಶಗಳಿದ್ದಾವೆ. ಅದಲ್ಲ, ಭಾರತದ ಯಾವ ಭಾಗಕ್ಕೆ ಹೋದ್ರೂ ಕೂಡ ಎಲ್ಲರಿಗೂ ಕೂಡ ಅವಕಾಶಗಳಿದ್ದಾವೆ. ಇಲ್ಲಿ ಯಾರೂ ಕೂಡ ಆ ಭಾಷೆಯವರು ಈ ಭಾಷೆಯವರು ಅನ್ನೋ ಒಂದು ತಾರತಮ್ಯ ಇಲ್ಲ. ಎಲ್ಲರ ಮಧ್ಯೆಯಲ್ಲೂ ಕೂಡ ಸಾಮರಸ್ಯವನ್ನ ಬೆಳೆಸುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಸಾಂಸ್ಕೃತಿಕ ಐಕ್ಯತೆ ಅಂತಂದೇಳಿ ಕರಿತೀವಿ. ಲಾಸ್ಟ್ ಪಾಯಿಂಟ್, ಭಾರತದಲ್ಲಿ ಆಚಾರ ವಿಚಾರಗಳಿರ್ಬೋದು, ಆ ಊಟೋಪಚಾರಗಳಿರ್ಬೋದು, ಅವರ ಸಂಪ್ರದಾಯಗಳಿರ್ಬೋದು, ಎಲ್ಲದೂ ಕೂಡ ಸಂಸ್ಕೃತಿ ಇರ್ಬೋದು, ಬಹಳಷ್ಟು ವಿಭಿನ್ನವಾಗಿರ್ತಕ್ಕಂಥ ಜನರು ಅಕ್ಕಪಕ್ಕದಲ್ಲೇ ವಾಸ ಮಾಡ್ತೇವೆ. ಇದಕ್ಕೆ ಮೂಲ ಕಾರಣ ಅಂದ್ರೆ ಸಾಮರಸ್ಯ. ನಾವು ಇನ್ನೊಬ್ಬ ಸಂಸ್ಕೃತಿಗಳನ್ನ ಗೌರವಿಸುವಂತ ಭಾವನೆ ಏನಿದೆಯಲ್ಲ, ಅದು ನಮ್ಮನ್ನ ದೇಶದಲ್ಲಿ ಆ ವಿವಿಧತೆಯಲ್ಲೂ ಕೂಡ ಏಕತೆಯನ್ನ ಸಾಧಿಸಲಿಕ್ಕೆ ಅದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ. ಇದಿಷ್ಟು ಕೂಡ ವಿವಿಧತೆಯಲ್ಲಿ ಏಕತೆ ಸಾಧಿಸಲಿಕ್ಕೆ ಸಹಾಯವಾಗಿರ್ತಕ್ಕಂಥ ಅಂಶಗಳ ಬಗ್ಗೆ ನಾನು ಹೇಳ್ತಾ ಹೋದೆ. ಇನ್ನ ರಾಷ್ಟ್ರೀಯ ಐಕ್ಯತೆಯನ್ನ ಮೂಡಿಸ್ಲಿಕ್ಕೆ, ವಿವಿಧತೆಯಲ್ಲಿ ಏಕತೆ ಮೂಡಿಸ್ಲಿಕ್ಕೆ ಇವೆಲ್ಲ ಸಹಾಯವನ್ನ ಮಾಡ್ತಾ ಹೋದು. ಆದ್ರೆ ರಾಷ್ಟ್ರೀಯ ಐಕ್ಯತೆಯನ್ನ ಮೂಡಿಸ್ಲಿಕ್ಕೆ ಯಾವ ಅಂಶಗಳು ಕಾರಣ ಆದವು ಅಂತಂದು ಹೇಳ್ಬೇಕಾದ್ರೆ, ನೋಡಿ, ವಿವಿಧತೆಯಲ್ಲಿ ಏಕತೆ, ನಾವೆಲ್ಲರೂ ಒಂದೇ ಅನ್ನೋ ಭಾವನೆಯನ್ನ ಮೂಡಿಸೋದಕ್ಕೆ ಆದಂತ ಕೆಲವೊಂದು ಸನ್ನಿವೇಶಗಳು ಅಥವಾ ಅಂಶಗಳು. ಈಗ ನಮ್ಮ ರಾಷ್ಟ್ರ, ನಮ್ಮ ದೇಶ ಅಂತಂದೇಳ್ಬಿಟ್ಟು ಸೃಷ್ಟಿ ಮಾಡ್ಲಿಕ್ಕೆ ಇನ್ನೂ ಕೆಲವೊಂದು ಅಂಶಗಳು ಸಹಾಯವನ್ನ ಮಾಡ್ತವೆ. ಯಾವ್ಯಾವು ಅಂತ ಅಂದ್ರೆ ಜಾತ್ಯತೀತ ಅಂತ ಹೇಳಿ ಕರಿತೀವಿ. ಓಕೆ, ಜಾತ್ಯತೀತತೆ ಅಂತಂದೇಳಿ ಕರಿತೀವಿ. ಇದನ್ನ ಮತ ನಿರಪೇಕ್ಷತೆ ಅಂತ ಇನ್ನೊಂದು ಅರ್ಥದಲ್ಲಿ ಕರಿತಾ ಹೋಗ್ತೀವಿ. ಅಂದ್ರೆ ಭಾರತ ಸಂವಿಧಾನವೇ ಹೇಳುತ್ತೆ, ಭಾರತದಲ್ಲಿ ಯಾವುದೇ ಒಂದು ಧರ್ಮವನ್ನ ರಾಷ್ಟ್ರೀಯ ಧರ್ಮ ಅಂತಂದೇಳಿ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಯಾವ ಧರ್ಮವನ್ನು ಕೂಡ ರಾಷ್ಟ್ರೀಯ ಧರ್ಮ ಅಂತಂದೇಳಿ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಇದು ಮೊದಲನೇ ವಿಚಾರ ಭಾರತ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ. ಸೊ ಹೀಗಾಗಿ ಯಾವ ಭಾರತದ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತನಗೆ ಸ್ವ ಇಚ್ಛೆಯಿಂದ ಯಾವ ಧರ್ಮವನ್ನು ಬೇಕಾದರೂ ಸೇರುವ ಮತ್ತು ಆಚರಿಸುವ ಸ್ವಾತಂತ್ರ್ಯವನ್ನ ಭಾರತದಲ್ಲಿ ಕೊಟ್ಬಿಟ್ಟಿದೆ. ಸೊ ಹೀಗಾಗಿ ಇದನ್ನ ಧಾರ್ಮಿಕ ಸ್ವಾತಂತ್ರ್ಯ ಅಂತ ಕೂಡ ನಾವು ಕರಿಬಹುದು. ಹೀಗಾಗಿ ನಮ್ಮಲ್ಲಿ ಒಂದು ಐಕ್ಯತೆ, ನಮ್ಮ ರಾಷ್ಟ್ರ ಅನ್ನೋ ಒಂದು ಭಾವನೆಯನ್ನ ಬಿತ್ತಲಿಕ್ಕೆ ಸಹಾಯ ಆಯ್ತು. ಯಾಕಂದ್ರೆ ಇಲ್ಲಿ ನಮಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನ ಕೊಟ್ಟಿರೋದ್ರಿಂದ, ನಮ್ಮ ಆಚಾರ ವಿಚಾರಗಳನ್ನ ಪರಿಪಾಲನೆ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿರೋದ್ರಿಂದ ಇದು ನಮ್ಮ ರಾಷ್ಟ್ರ ಅನ್ನೋ ಒಂದು ಭಾವನೆಗಳು ಬಿತ್ತಲಿಕ್ಕೆ ಸಹಾಯವಾಯಿತು. ಇಲ್ಲ ಅನ್ನೋದ್ರೆ ಏನಾಗ್ತಾ ಇತ್ತು, ಯಾವುದಾದ್ರೂ ಒಂದು ಧರ್ಮವನ್ನ ನಮ್ಮ ರಾಷ್ಟ್ರ ಧರ್ಮ ಅಂತಂದೇಳಿ ಘೋಷಣೆ ಮಾಡಿದ್ರೆ ಉಳಿದ ಎಲ್ಲಾ ಧರ್ಮದವ್ರಿಗೂ ಕೂಡ ಇದು ನಮ್ಮ ರಾಷ್ಟ್ರ ಅಲ್ಲ ಅನ್ನೋ ಒಂದು ಭಾವನೆ ಬರ್ತಾ ಇತ್ತೇನೋ ಗೊತ್ತಿಲ್ಲ.
ಬಟ್ ಹಾಗಾಗಿಯೇ ಭಾರತ ಸಂವಿಧಾನ ರಚನಾಕಾರರು ಈ ಜಾತ್ಯತೀತ ಅನ್ನೋ ಒಂದು ಪದವನ್ನ ಸೇರಿಸಿದರೆ ಇದ್ರ ಮೂಲಕ ಭಾರತದಲ್ಲಿ ಯಾವುದೇ ಧರ್ಮವನ್ನ ರಾಷ್ಟ್ರೀಯ ಧರ್ಮ ಅಂತಂದೇಳಿ ಘೋಷಣೆ ಮಾಡಿಲ್ಲ. ಎಲ್ಲಾ ಧರ್ಮಗಳು ಕೂಡ ಒಂದೇ ಅನ್ನೋ ಒಂದು ಅಭಿಪ್ರಾಯವನ್ನ ಮೂಡಿಸಿದ್ದೇವೆ. ಹಾಗಾಗಿ ಎಲ್ಲಾ ಧರ್ಮೀಯರಲ್ಲೂ ಕೂಡ ಇದು ನಮ್ಮ ರಾಷ್ಟ್ರ ಅಂತ ಒಂದು ಭಾವನೆಯನ್ನ ಬಿತ್ತುವಂಥದ್ದು ಈ ಜಾತ್ಯತೀತ ಅನ್ನೋ ಒಂದು ಪದ ಹೆಚ್ಚು ಸಹಾಯವನ್ನ ಮಾಡಲಿಕ್ಕೆ ಸಾಧ್ಯತೆ ಆಯಿತು. ಇನ್ನ ಪ್ರಜಾಪ್ರಭುತ್ವ ಅಂತಂದೇಳಿ ಕರಿತಾ ಹೋಗ್ತೀವಿ. ಮತ್ತೊಂದು ಪಾಯಿಂಟ್ ಅಂತ ಅಂದ್ರೆ ಪ್ರಜಾಪ್ರಭುತ್ವ. ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿರ್ತಕ್ಕಂಥ ಎಲ್ಲಾ ಪೌರರಿಗೂ ಕೂಡ ಸಮಾನವಾದಂತಹ ಕಾನೂನುಗಳಿದ್ದಾವೆ. ಇಲ್ಲಿ ಯಾವ ಧರ್ಮ, ಜಾತಿ, ಲಿಂಗ, ವರ್ಣ ಯಾವ ಭೇದ ಭಾವವೂ ಇಲ್ಲ. ಇಲ್ಲಿ ಎಲ್ಲರಿಗೂ ಕೂಡ ಒಂದೇ ರೀತಿಯಾದಂತಹ ಅವಕಾಶಗಳನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಮತ್ತೆ ನಾನು ಆಗ್ಲೇ ಹೇಳಿದೆ, ಇಲ್ಲಿ ಯಾವ ಧರ್ಮವನ್ನ ಬೇಕಾದ್ರೂ ಆಚರಣೆ ಮಾಡ್ಬೋದು, ಯಾವ ಭಾಷೆಯನ್ನ ಬೇಕಾದ್ರೂ ಮಾತಾಡ್ಲಿಕ್ಕೆ ಅವಕಾಶ ಇದೆ. ಮತ್ತೆ ಎಲ್ಲಾ ಧರ್ಮೀಯರು ಕೂಡ ಸಮಾನವಾದಂತಹ ಅವಕಾಶಗಳನ್ನ ಕೊಟ್ಟಿದ್ದಾರೆ. ಎಲ್ಲಾ ಭಾಷೆಯರು ಕೂಡ ಸಮಾನವಾದಂತಹ ಅವಕಾಶಗಳನ್ನ ಕೊಟ್ಟಿದ್ದಾರೆ. ಅವರವರ ಸಂಸ್ಕೃತಿಗಳನ್ನ ಆಚರಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಅವರವರಿಗೆ ಎಲ್ಲಾ ರೀತಿಯಾದ ಸ್ವಾತಂತ್ರ್ಯವನ್ನು ಕೊಟ್ಟಿರೋದ್ರಿಂದ, ಸೊ ಇಂತಹ ಬದುಕನ್ನು ಕಲ್ಪಿಸಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ತಾರತಮ್ಯಗಳು ಇಲ್ಲ. ಸೊ ತಾರತಮ್ಯ ಇದ್ದಾಗ ಮಾತ್ರ ನಮಗೆ ರಾಷ್ಟ್ರೀಯ ಭಾವೈಕ್ಯತೆಯನ್ನ ಒಡೆಯುವಂತಹ ಕೆಲಸ ಆಗ್ತಾ ಹೋಗುತ್ತೆ. ಆದರೆ ತಾರತಮ್ಯಕ್ಕೆ ಇಲ್ಲಿ ಅವಕಾಶ ಇಲ್ಲದೆ ಇರೋದ್ರಿಂದ ನಾವೆಲ್ಲರೂ ಕೂಡ ಒಂದೇ, ಇದು ನಮ್ಮ ರಾಷ್ಟ್ರ ಅನ್ನೋ ಒಂದು ಭಾವನೆ ಬಿತ್ತುವಂತ ಅಥವಾ ಒಂದು ಬೆಳಿಲಿಕ್ಕೆ ಸಹಾಯವನ್ನ ಆಗ್ತಾ ಹೋಯ್ತು. ಇನ್ನು ರಾಷ್ಟ್ರೀಯ ಹಬ್ಬಗಳು ಅಂತ ಕರಿತೀವಿ. ನೋಡಿ, ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು, ಗಣರಾಜ್ಯೋತ್ಸವ ದಿನ ಇರ್ಬೋದು, ಗಾಂಧಿ ಜಯಂತಿ, ಇವನ್ನ ಕೆಲವೊಂದನ್ನ ನಾವು ರಾಷ್ಟ್ರೀಯ ಹಬ್ಬಗಳು ಅಂತ ಕರಿತೀವಿ. ಇದು ಧಾರ್ಮಿಕ ಹಬ್ಬಗಳಲ್ಲ, ರಾಷ್ಟ್ರೀಯ ಹಬ್ಬಗಳು ಅಂತ ಕರಿತೀವಿ. ಈ ಹಬ್ಬಗಳನ್ನ ಆಚರಣೆ ಮಾಡುವ ಮೂಲ ಉದ್ದೇಶವೇ ಭಾರತದಲ್ಲಿ ಭಾವೈಕ್ಯತೆಯನ್ನು ಮೂಡಿಸುವಂಥದ್ದು, ಮತ್ತೆ ಭಾರತದಲ್ಲಿ ರಾಷ್ಟ್ರೀಯತೆಯನ್ನು ಮೂಡಿಸುವಂಥದ್ದು. ಭಾರತೀಯರಲ್ಲಿ ರಾಷ್ಟ್ರೀಯತೆ ಮೂಡಿಸುವ ದೃಷ್ಟಿಯಿಂದಲೇ ಈ ರಾಷ್ಟ್ರೀಯ ಹಬ್ಬಗಳನ್ನು ಆಚರಣೆ ಮಾಡಲಾಗುತ್ತೆ. ನಾವೇಗೆ ದೀಪಾವಳಿ, ಕ್ರಿಸ್ಮಸ್ಸು, ಈದ್ ಮಿಲಾದು ಇವನ್ನೆಲ್ಲ ಆಚರಣೆ ಮಾಡ್ತೀವೋ ಅದೇ ರೀತಿ ಇದನ್ನು ಕೂಡ ಸರ್ಕಾರದ ನೇತೃತ್ವದಲ್ಲಿ ಒಂದು ಅದ್ದೂರಿಯಾಗಿ ಆಚರಣೆಯನ್ನು ಮಾಡಲಾಗುತ್ತೆ. ಅದಕ್ಕೆ ಮೂಲ ಕಾರಣವೇ ರಾಷ್ಟ್ರೀಯತೆ ಭಾವನೆಯನ್ನು ಬಿತ್ತುವಂಥದ್ದು. ಯಾಕಂದ್ರೆ ಈ ಒಂದು ಹಬ್ಬದಲ್ಲಿ ಯಾವುದೇ ಧರ್ಮ ಆಚರಣೆ ಪ್ರತಿಯೊಂದನ್ನು ಬದಿಗೊತ್ತಿ ಇಲ್ಲಿ ರಾಷ್ಟ್ರದಲ್ಲಿ ನಾವೆಲ್ಲರೂ ಕೂಡ ಭಾರತೀಯರು ಅಂತಂದೇಳಿ ಪಾಲ್ಗೊಳ್ತೀವಿ. ಇಲ್ಲಿ ಎಲ್ಲಾ ಧರ್ಮೀಯರು ಕೂಡ ಏಕಕಾಲದಲ್ಲಿ ಭಾಗವಹಿಸಿ ಆಚರಣೆ ಮಾಡುವಂತಹ ಒಂದು ಹಬ್ಬಗಳು ಅಂದ್ರೆ ರಾಷ್ಟ್ರೀಯ ಹಬ್ಬಗಳು ಮಾತ್ರ. ಉಳಿದಂತಹ ಹಬ್ಬಗಳನ್ನ ಅವರವರ ಧರ್ಮದವರು ಅಥವಾ ಅವರವರ ಸಂಪ್ರದಾಯದ ಪ್ರಕಾರ ಅವರು ಆಚರಣೆ ಮಾಡುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಮೊದಲು ದೀಪಾವಳಿಯನ್ನ ಒಂದು ಧರ್ಮದವರು ಆಚರಣೆ ಮಾಡಿದ್ರೆ, ಈದ್ ಮಿಲಾದನ್ನ ಒಂದು ಧರ್ಮದವರು ಆಚರಣೆ ಮಾಡ್ತಾರೆ, ಕ್ರಿಸ್ಮಸ್ ಅನ್ನ ಒಬ್ರು ಆಚರಣೆ ಮಾಡ್ತಾರೆ. ಇಲ್ಲಿ ಎಲ್ಲರೂ ಸೇರಿ ಆಚರಣೆ ಮಾಡುವಂತಹ ಹಬ್ಬಗಳು ಅಂತಂದ್ರೆ ರಾಷ್ಟ್ರೀಯ ಹಬ್ಬಗಳೇ. ಸೊ ಹಾಗಾಗಿ ಈ ಹಬ್ಬಗಳನ್ನ ಆಚರಣೆ ಮಾಡುವಂತ ಉದ್ದೇಶ ಅಂದ್ರೆ ಈ ದಿನಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ನಾವು ಈ ದಿನಗಳು ಸ್ವತಂತ್ರ ಬಂದಿರತಕ್ಕಂಥ ದಿನಾಚರಣೆಯನ್ನು ನಾವು ಆಚರಣೆ ಮಾಡಲಿಕ್ಕೆ ಅದಕ್ಕೆ ಮಹತ್ವದಂತ ಸಂಗತಿ ಇದೆ. ಗಣರಾಜ್ಯೋತ್ಸವ ಇರ್ಬೋದು, ಗಾಂಧಿ ಜಯಂತಿ ಇರ್ಬೋದು, ಅದಕ್ಕೆ ಒಂದು ಮೂಲವಾದಂಥ ಕಾರಣಗಳಿದ್ದಾವೆ. ಬಟ್ ಆದ್ರೆ ಈ ಹಬ್ಬಗಳಿಂದ ನಮ್ಗೆ ಯಾಕೆ ಇವನ್ನ ಆಚರಣೆ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಇವು ಎಲ್ಲಾ ಧರ್ಮದವರು ಸೇರಿ ಆಚರಣೆ ಮಾಡೋದ್ರಿಂದ ನಮಗೆ ಆ ಕ್ಷಣ ನಮಗೆ ರಾಷ್ಟ್ರೀಯತೆಯ ಭಾವನೆ ಹುಟ್ಟಲಿಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ರಾಷ್ಟ್ರೀಯ ಹಬ್ಬಗಳನ್ನ ನಾವು ಹೆಚ್ಚಾಗಿ ಅಥವಾ ಅದ್ದೂರಿಯಾಗಿ ಆಚರಣೆ ಮಾಡೋದ್ರಿಂದ ಮೂಲಕ ನಮ್ಮಲ್ಲಿ ಆ ಜನರಲ್ಲಿ ಇರ್ತಕ್ಕಂಥ ಏನು ಭಾವನೆಗಳನ್ನ, ರಾಷ್ಟ್ರೀಯ ಭಾವನೆಯನ್ನ ಮತ್ತೆ ಅಭಿವೃದ್ಧಿ ಮಾಡಿಸ್ಲಿಕ್ಕೆ ಅಥವಾ ಅದನ್ನ ಹೆಚ್ಚು ಮಾಡ್ಲಿಕ್ಕೆ ನಮಗೆ ಈ ಹಬ್ಬಗಳು ಕೂಡ ಸಹಾಯವಾಗ್ತಾ ಹೋಗ್ತಾ ಇದ್ದಾವೆ. ಇನ್ನ ರಾಷ್ಟ್ರ ಲಾಂಛನಗಳ ವಿಚಾರಕ್ಕೆ ಬರೆದಾರೆ. ಲಾಂಛನಗಳ ವಿಚಾರಕ್ಕೆ ಬರೆದಾರೆ. ನೋಡಿ, ಭಾರತದಲ್ಲಿ ಇಡೀ ಭಾರತಕ್ಕೆ ಒಂದೊಂದೇ ಒಂದು ಚಿಹ್ನೆಗಳನ್ನ, ಲಾಂಛನಗಳನ್ನ ಕೊಟ್ಟಿದ್ದೀವಿ, ರಾಷ್ಟ್ರೀಯ ಲಾಂಛನಗಳಾಗಿ ಕೊಟ್ಟಿದ್ದೀವಿ. ಸೊ ಅದರಲ್ಲಿ ಬಹುಮುಖ್ಯವಾಗಿ ಒಂದೇ ಗೀತೆ ಇದೆ, ರಾಷ್ಟ್ರಗೀತೆ ಇದೆ. ಯಾವ ಪ್ರದೇಶ ಇರ್ಬೋದು, ಭೌಗೋಳಿಕವಾಗಿರ್ತಕ್ಕಂಥ ಯಾವ ವಿಭಿನ್ನ ಪ್ರದೇಶನೇ ಇರ್ಬೋದು, ನೀವು ಹಿಮಾಲಯಕ್ಕೆ ಹೋದ್ರೂ ಕೂಡ ಅದೇ ನಮಗೆ ರಾಷ್ಟ್ರಗೀತೆನೆ, ದಕ್ಷಿಣಕ್ಕೆ ಬಂದ್ರೂ ಕೂಡ ಅದೇ ರಾಷ್ಟ್ರಗೀತೆನೆ, ಮರುಭೂಮಿಗೆ ಹೋದ್ರೂ ಅದೇ ರಾಷ್ಟ್ರಗೀತೆನೆ, ಪಶ್ಚಿಮಕ್ಕೆ ಹೋದ್ರೂ ಕೂಡ, ಪೂರ್ವಕ್ಕೆ ಹೋದ್ರೂ ಕೂಡ ಅದೇ ರಾಷ್ಟ್ರಗೀತೆನೆ. ಸೊ ಅಂದ್ರೆ ಇಡೀ ಭಾರತೀಯರು ಎಲ್ಲರೂ ಕೂಡ ರಾಷ್ಟ್ರಗೀತೆಯನ್ನ ಆಡ್ತಾರೆ. ಒಂದೇ ಇದೆ, ಒಂದೇ ರೀತಿಯಾದಂಥ ಲಾಂಛನ ಇರ್ಬೋದು, ಒಂದೇ ರೀತಿಯಾದಂಥ ಧ್ವಜ ಇರ್ಬೋದು, ಒಂದೇ ರೀತಿಯಾದಂಥ ಹೂ ಇರ್ಬೋದು, ಅಥವಾ ಒಂದೇ ರೀತಿಯಾದಂಥ ಪಕ್ಷಿ, ಒಂದೇ ಪ್ರಾಣಿ, ಇವನ್ನ ರಾಷ್ಟ್ರೀಯ ಪ್ರಾಣಿಗಳು ಅಂತಂದೇಳಿ ಗುರುತಿಸಿದರೆ ಎಲ್ಲಾ ಧರ್ಮದವರು, ಎಲ್ಲಾ ಸಂಸ್ಕೃತಿಯವರು, ಎಲ್ಲಾ ಭಾಷೆಯವರು ಎಷ್ಟೇ ವೈವಿಧ್ಯತೆಯಿಂದ ಇರ್ತಕ್ಕಂಥವ್ರಾಗಿದ್ರು ಕೂಡ ನಮ್ಮ ರಾಷ್ಟ್ರೀಯ ಲಾಂಛನ ಯಾವುದು ಅಂದಾಗ ನಾವು ಅದನ್ನೇ ಹೇಳಬೇಕಾಗುತ್ತೆ. ಸೊ ಈ ಮೂಲಕ ಏನಾಗುತ್ತೆ ಅಂತಂದ್ರೆ ನಮ್ಮಲ್ಲಿ ಐಕ್ಯತೆ, ನಮ್ಮಲ್ಲಿ ಎಷ್ಟೇ ಭಿನ್ನತೆ ಇದ್ರೂ ಏಕತೆಯನ್ನ ಮೂಡಿಸುವಂತಹ ಕೆಲಸವನ್ನ ಆಗ್ತಾ ಹೋಗುತ್ತೆ ಈ ರಾಷ್ಟ್ರೀಯ ಲಾಂಛನಗಳ ಮೂಲಕ ಕೂಡ.
ಸೊ ಹಾಗಾಗಿ ಇದು ನಾವೆಲ್ಲರೂ ಒಂದೇ ಅನ್ನೋ ಅಭಿಪ್ರಾಯ ನೋಡಿ. ಇವೆಲ್ಲವೂ ಕೂಡ ಏನ್ ಮಾಡ್ತೀವಿ ಅಂದ್ರೆ ನಾವೆಲ್ಲರೂ ಒಂದೇ ಅನ್ನೋ ಅಭಿಪ್ರಾಯವನ್ನ ಮೂಡಿಸ್ತಕ್ಕಂಥದ್ದು. ನೀವು ಯಾವುದೇ ಪ್ರದೇಶಕ್ಕೆ ಹೋಗಿ ನಿಮ್ಮ ರಾಷ್ಟ್ರೀಯ ಹೂವು ಯಾವುದು ಅಂತ ಹೇಳಿದ್ರೆ ಅವ್ರು ಕಮಲನೇ ಹೇಳ್ತಾರೆ. ಸೊ ಹಾಗಾಗಿ ಅವಾಗ ನಾವು ಅವರು ಒಂದೇ ಅನ್ನೋದೇ ಭಾವನೆ ಬರ್ತಾ ಹೋಗುತ್ತೆ. ಅವರು ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ, ನಾವು ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಸೊ ಅವಾಗ ಎಲ್ಲರೂ ಕೂಡ ಏಕಕಾಲದಲ್ಲಿ ಒಂದೇ ಕಡೆಗೆ ಸೇರಿ ಹಬ್ಬವನ್ನು ಆಚರಣೆ ಮಾಡಿದಂಗೆ ಆಗುತ್ತೆ. ನಾವೆಲ್ಲರೂ ಕೂಡ ಒಂದೇ ಅನ್ನೋ ಒಂದು ಭಾವನೆಗಳನ್ನ ಬೆಳೆಯಲಿಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಹಾಗಾಗಿ ಈ ಎಲ್ಲ ಅಂಶಗಳು ಕೂಡ ಅಷ್ಟೇ ನಮ್ಮಲ್ಲಿ ರಾಷ್ಟ್ರೀಯ ಐಕ್ಯತೆಯನ್ನ ಮೂಡಿಸುವಂತಹ ಕೆಲಸವನ್ನ ಮಾಡ್ತಕ್ಕಂಥ ನೋಡಿ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸುವಂಥದ್ದು ಅವು ಆಗುತ್ತೆ. ಯಾವುದು ರಾಜಕೀಯ ಅಂಶಗಳು ಅವೇನಿದಾವಲ್ಲ ಅವು, ಧಾರ್ಮಿಕ ಅಂಶಗಳು, ಸೊ ಅವು ಕಾಣಾಗ್ತಾ ಹೋಗ್ತವೆ. ರಾಷ್ಟ್ರೀಯ ಐಕ್ಯತೆಯನ್ನು ಮೂಡಿಸುವಲ್ಲಿ ಇವು ಸಹಾಯವನ್ನ ಆಗ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇನ್ನು ಲಾಸ್ಟ್ ಪಾಯಿಂಟ್ ಅಂತಂದ್ರೆ ಪರಸ್ಪರ ಅನ್ಯೋನ್ಯತೆ ಅಂತಂದೇಳಿ ಕರಿತಾ ಹೋಗ್ತೇವೆ. ಇದು ಕೂಡ ನಮ್ಮಲ್ಲಿ ರಾಷ್ಟ್ರೀಯ ಐಕ್ಯತೆಯನ್ನು ಬೆಳೀಲಿಕ್ಕೆ ಸಾಧ್ಯತೆ ಆಗುತ್ತೆ. ಯಾಕೆ ಅಂತಂದ್ರೆ ನಾವು ಇಡೀ ಭಾರತದಲ್ಲಿ ಇರ್ತಕ್ಕಂಥ ಜನರು ಹೊರ ರಾಷ್ಟ್ರಗಳನ್ನ ನಂಬಿರೋದಕ್ಕಿಂತ ನಮ್ಮಲ್ಲಿಯೇ ನಂಬಬೇಕಾಗುತ್ತೆ. ಯಾಕಂದ್ರೆ ನಾನು ಹೇಳಿದೆ, ಭೌಗೋಳಿಕವಾಗಿ ನಮ್ಮನ್ನ ಬೇರೆ ರಾಷ್ಟ್ರಗಳಿಂದ ಇದು ಬೇರ್ಪಡಿಸಿದೆ ಅಂತಂದ್ಬಿಟ್ಟು. ಸೊ ಹಾಗಾಗಿ ನಾವು ನಮ್ಮಲ್ಲಿಯೇ ನಮ್ಮ ಭಾರತ ದೇಶದಲ್ಲಿ ಒಳಗಿರ್ತಕ್ಕಂಥ ಜನರನ್ನೇ ನಾವು ನಂಬಿ ಪರಸ್ಪರ ಅವಲಂಬನೆಯನ್ನ ಅನುಭವಿಸ್ಲಿ ಅಥವಾ ಅವಲಂಬನೆಯನ್ನ ನಾವು ಮಾಡ್ಕೊಳ್ಳೇಬೇಕಾಗುತ್ತೆ. ಈಗ ಉದಾಹರಣೆಗೆ ಪಂಜಾಬ್ನಲ್ಲಿ ಅತಿ ಹೆಚ್ಚು ಗೋಧಿಯನ್ನ ಬೆಳೀತಾರೆ. ಅತಿ ಹೆಚ್ಚು ಗೋಧಿಯನ್ನ ಪಂಜಾಬ್ನಲ್ಲಿ ಬೆಳೀತಾ ಹೋದ್ರೆ ಅದು ಹೆಚ್ಚು ಮಾರಾಟವಾಗುವುದು ತಮಿಳುನಾಡಲ್ಲಿ. ನೋಡಿ ಎಷ್ಟು ವ್ಯತ್ಯಾಸ ಅಂತ. ಅಂದ್ರೆ ಪಂಜಾಬ್ನಲ್ಲಿ ಬೆಳೆದಿರ್ತಕ್ಕಂಥ ಎಲ್ಲಾ ಗೋಧಿಯನ್ನ ಪಂಜಾಬ್ನವರು ತಿನ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ಒಂದು ಒಳ್ಳೆ ಮಾರುಕಟ್ಟೆ ಬೇಕಾಗುತ್ತೆ, ರೈತರಿಗೆ ಲಾಭ ಬರಬೇಕು ಅನ್ನೋದಾದ್ರೆ. ಹಾಗಾಗಿ ನಮ್ಮ ದೇಶದಲ್ಲಿ ತಮಿಳುನಾಡಲ್ಲಿ ಹೆಚ್ಚು ತಗೊಳ್ತಾರೆ. ಸೊ ಅದು ಹೆಚ್ಚು ಬಳಕೆ ಆಗುವಂಥದ್ದನ್ನು ಕೂಡ ನಾವು ಕಾಣ್ತಾ ಹೋಗ್ತೀವಿ. ಅದೇ ನಮಗೆ ಗುಜರಾತ್ನಲ್ಲಿ ಹತ್ತಿಯನ್ನ ಹೆಚ್ಚಾಗಿ ಬೆಳೆದ್ರೆ ಬಿಹಾರದಲ್ಲಿ ಹೆಚ್ಚು ಮಾರಾಟ ಆಗುತ್ತೆ. ಸೊ ನಮಗೆ ಕೆಲವೊಂದು ರಾಜ್ಯಗಳ ನಮ್ಮ ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೂ ಕೂಡ ನಮಗೆ ಕಲ್ಲಿದ್ದಲೇ ಸಿಗಲ್ಲ. ಹಾಗಂತ ನಾವು ಹೊರ ರಾಷ್ಟ್ರದಿಂದ ಕೊಂಡ್ಕೊಂತೀವ ಅಲ್ಲ, ಭಾರತದ ಒಳಗಿರ್ತಕ್ಕಂಥ ಕೆಲವು ರಾಜ್ಯಗಳಲ್ಲಿ ನಮಗೆ ಕಲ್ಲಿದ್ದಲು ಸಿಗುತ್ತೆ, ಅಲ್ಲಿಂದನೇ ನಾವು ತೆಗೆದುಕೊಳ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಬೇರೆ ದೇಶಗಳ ಅವಲಂಬನೆಗಿಂತ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಕೆಲವು ರಾಜ್ಯಗಳ ಮೇಲೆ ಅವಲಂಬನೆಯನ್ನು ಹೊಂದ್ಕೊಂಡಿದ್ವಿ. ಸೊ ಹಾಗಾಗಿ ನಮ್ಮಲ್ಲಿಯೇ ಪರಸ್ಪರ ಅವಲಂಬನೆ ಇರೋದ್ರಿಂದ, ಅನ್ಯೋನ್ಯತೆ ಭಾವನೆ ಇರೋದ್ರಿಂದ ಇದು ಏನಾಗುತ್ತೆ, ಈ ಅಂಶಗಳು ಕೂಡ ನಮ್ಮಲ್ಲಿ ಸಾಮರಸ್ಯವನ್ನು ಬೆಳೀಲಿಕ್ಕೆ ಸಹಾಯವಾಗುತ್ತೆ. ಸಹಜೀವನ, ಸಹಭಾಗಿತ್ವ ಅಂತ ಹೇಳ್ತೀವಲ್ಲ, ಈ ಭಾವನೆಗಳು ಕೂಡ ನಮ್ಮ ಒಂದು ಐಕ್ಯತೆಯನ್ನು ಮೂಡಿಸ್ಲಿಕ್ಕೆ ಸಹಾಯವಾಗುತ್ತೆ. ನಾವು ಬೇರೆ ರಾಷ್ಟ್ರದವರನ್ನ ಅವಲಂಬನೆ ಮಾಡೋದಕ್ಕಿಂತ ನಮ್ಮಲ್ಲೇ ಇರ್ತಕ್ಕಂಥ ರಾಜ್ಯಗಳ ಜೊತೆಗೆ ಅವಲಂಬನೆ ಆಗಿರೋದ್ರಿಂದ ನಮ್ಮಲ್ಲಿ ಉತ್ತಮ ಬಾಂಧವ್ಯವನ್ನ ಬೆಸೀಲಿಕ್ಕೆ ಇವು ಕೂಡ ಕಾರಣ ಆಗುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇನ್ನ ಇದಿಷ್ಟು ಕೂಡ ರಾಷ್ಟ್ರೀಯ ಐಕ್ಯತೆಯನ್ನ ಮೂಡಿಸಲಿಕ್ಕೆ ಸಹಾಯವಾದಂತಹ ಅಂಶಗಳು ಅಥವಾ ವೃದ್ಧಿಸಲಿಕ್ಕೆ ಸಹಾಯವಾದಂತಹ ಅಂಶಗಳ ಬಗ್ಗೆ ಆಯ್ತು. ಇನ್ನ ಈ ಐಕ್ಯತೆಗೆ ತಡೆಗಳು ಯಾವ್ಯಾವು? ನೋಡಿ, ರಾಷ್ಟ್ರೀಯ ಐಕ್ಯತೆಗೆ ಅಡೆತಡೆಗಳು ಯಾವುದು ನಮ್ಮ ದೇಶದ ಐಕ್ಯತೆಗೆ ಧಕ್ಕೆ ತರುವಂತಹ ಕೆಲಸಗಳು ಇತ್ತೀಚಿನ ದಿನದಲ್ಲೇ ಆಗ್ತಾ ಇದ್ದಾವೆ. ಅದಲ್ವಾ, ನಾವು ವಿಷಯ ತನಕ ಹೇಳ್ತಾ ಇದ್ವಿ ಇಷ್ಟೆಲ್ಲ ಐಕ್ಯತೆ ಇದೆ ಅಂತ ಹೇಳಿ. ಆಗಂತ ನಮ್ಮಲ್ಲಿ ಯಾವುದೇ ರೀತಿಯಿಂದ ಜಗಳಗಳಿಲ್ವಾ, ಅಸ್ಥಿರತೆ ಇಲ್ವಾ ಅಂತ ನೋಡಿದ್ರೆ ಹಾಗೇನೂ ಇಲ್ಲ, ಇದೆ. ಹಾಗಾದ್ರೆ ಯಾವ ಕಾರಣದಿಂದ ಇಷ್ಟೆಲ್ಲ ಅಂಶಗಳು ಅದಕ್ಕೆ ಪೂರಕವಾದಂತ ಐಕ್ಯತೆಯನ್ನು ಮೂಡಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಅಂಶಗಳಿದ್ರು ಯಾವ ಅಂಶಗಳು ನಮಗೆ ಆ ಒಂದು ರಾಷ್ಟ್ರೀಯ ಐಕ್ಯತೆಗೆ ಧಕ್ಕೆಯನ್ನ ಉಂಟು ಮಾಡ್ತಾ ಇದ್ದಾವೆ ಅಂತ ನಾವು ನೋಡೋದಾದ್ರೆ ಅದಕ್ಕೆ ಮೂಲ ಕಾರಣ ಅಂತ ಅಂದ್ರೆ ವಿವಿಧ ದೇಶದಲ್ಲಿರ್ತಕ್ಕಂಥ ವಿವಿಧ ಕೋಮು ಜನರು ಏನಿದ್ದಾರೆ, ಸೊ ಅವುಗಳ ಮಧ್ಯದಲ್ಲಿ ಇರ್ತಕ್ಕಂಥ ಕೋಮು ಭಾವನೆಯನ್ನ ಬಿತ್ತುವಂತ ಜನರು, ಅದು ಕೂಡ ಕಾರಣ ಆಗ್ತಾ ಇದೆ. ಕೋಮು ಭಾವನೆ ನಾವಾಗ್ಲೇ ಹೇಳಿದ್ವಿ, ಧಾರ್ಮಿಕವಾಗಿ ಹಲವಾರು ಸಂತರು ನಮ್ಮಲ್ಲಿ ಎಲ್ಲಾ ಧರ್ಮದವರನ್ನು ಕೂಡ ಒಂದೇ ಅನ್ನೋ ಒಂದು ಭಾವನೆಯನ್ನ ಬಿತ್ತಿದ್ರು, ಹಾಗಾಗಿ ಭಾವೈಕ್ಯತೆ ಮೂಡಲಿಕ್ಕೆ ಸಾಧ್ಯತೆ ಆಯ್ತು ಅಂತ ಹೇಳಿದ್ವಿ. ಆದ್ರೆ ಇತ್ತೀಚಿನ ದಿನದಲ್ಲಿ ಅದನ್ನ ಬಿಟ್ಟು ನಾವೆಲ್ಲರೂ ಕೂಡ ವಿರೋಧ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ. ಸೊ ಅಂದ್ರೆ ವಿರೋಧ ಭಾವನೆಯನ್ನ ಬೆಳೆಸ್ಕೊಳ್ತಾ ಇದ್ದೀವಿ. ನಾವೆಲ್ಲರೂ ಎಲ್ಲಾ ಧರ್ಮೀಯರು ಒಂದೇ ಅನ್ನೋ ಭಾವನೆಯನ್ನ ಬಿಟ್ಬಿಟ್ಟು ನಮ್ಮ ಧರ್ಮಗಳ ಬಗ್ಗೆನೇ ನಾವು ಹೆಚ್ಚು ಆಲೋಚನೆಯನ್ನ ಮಾಡ್ತಾ ಇದೀವಿ. ಅಂತಹ ಭಾವನೆಯನ್ನ ಬಿತ್ತುವವರು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾರೆ. ಸೊ ಹಾಗಾಗಿ ಇವತ್ತು ಒಂದು ರಾಷ್ಟ್ರೀಯ ಐಕ್ಯತೆಗೆ ಅಡ್ಡಿ ಹಾಕ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಈ ಕೋಮುವಾದ ಅಂತ ಹೇಳಿ ಕರಿತಾ ಹೋಗ್ತೀವಿ. ಈ ಭಾವನೆ ಹೆಚ್ಚಾದಂತೆಲ್ಲ ರಾಷ್ಟ್ರೀಯ ಐಕ್ಯತೆಗೆ ಧಕ್ಕೆ ಆಗ್ತಾ ಹೋಗುತ್ತೆ. ಅದ್ರ ಬದಲಿಗೆ ನಾವೆಲ್ಲಾ ಧರ್ಮದವರು ಒಂದೇ ಅನ್ನೋ ಭಾವನೆ ಬಂದಾಗ ಮಾತ್ರ ನಮಗೆ ರಾಷ್ಟ್ರೀಯ ಐಕ್ಯತೆ ಹೆಚ್ಚು ಗಟ್ಟಿ ಆಗ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಆದ್ರೆ ಕೋಮುವಾದ ಯಾವತ್ತೂ ಕೂಡ ಬೆಳಿಲಿಕ್ಕೆ ಬಿಡಬಾರ್ದು. ಸೊ ಹಾಗಾಗಿ ಇವತ್ತು ಅದು ಕೂಡ ವಾಸ್ತವವಾಗಿ ಇರೋದ್ರಿಂದ ಸೊ ಹಾಗಾಗಿ ನಮಗೆ ಈ ರಾಷ್ಟ್ರೀಯ ಐಕ್ಯತೆಗೆ ಸ್ವಲ್ಪ ಧಕ್ಕೆ ಆಗುವಂಥದ್ದು ಕಾರಣ ಆಗ್ತಾ ಇದೆ. ಆದ್ರೆ ಅದನ್ನ ಮೀರಬಹುದಾದಂತಹ ಅವಕಾಶಗಳು ಕೂಡ ನಮ್ಮಲ್ಲಿ ಇದಾವೆ. ಇನ್ನ ಹಲವಾರು ಭಾಷೆಗಳು ಮತ್ತು ಅಂಧ ಪ್ರಾದೇಶಿಕತೆ ಅಂತ ಕರಿತೀವಿ. ನೋಡಿ, ಇಲ್ಲಿ ಕೇವಲ ಕೋಮುವಾದ ಅನ್ನೋ ಒಂದು ಭಾವನೆ ಅಷ್ಟೇ
ನಮ್ಮ ರಾಷ್ಟ್ರೀಯತೆಗೆ ಐಕ್ಯತೆ ಧಕ್ಕೆ ಮಾಡ್ತಾ ಇದೆ ಅಂತ ಅನ್ಕೋಬೇಡಿ. ಭಾಷೆಗಳು ಕೂಡ ನಮ್ಮಲ್ಲಿ ಅಂಧವಾದಂತ ಅಂಧಕಾರದ ಭಾಷೆ ಅಂತ ಅಥವಾ ಅಂಧ ಭಾಷೆ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅಂಧ ಭಾಷಾಭಿಮಾನ ಅಂತ ಕರಿಬೋದು ಅದನ್ನು ಸೂಕ್ತವಾಗಿ ಹೇಳ್ಬೇಕು ಅಂತಂದ್ರೆ, ಅಥವಾ ಅಂಧ ಪ್ರಾದೇಶಿಕ ಅಭಿಮಾನ ಅಂತ ಕೂಡ ನಾವು ಕರಿಬೋದು. ಸೊ ಈ ಅಂಶಗಳು ಕೂಡ ನಮ್ಮ ರಾಷ್ಟ್ರದ ಐಕ್ಯತೆಗೆ ಧಕ್ಕೆ ಉಂಟು ಮಾಡುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಕೆಲವೊಂದು ಭಾಷೆಯ ಜನರು ಅಥವಾ ಎಲ್ಲಾ ಭಾಷೆ ಆ ಭಾಷೆಯಲ್ಲಿರ್ತಕ್ಕಂಥ ಎಲ್ಲಾ ಜನರು ಅಂತ ನಾವು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಆ ಭಾಷೆಯ ಒಳಗಿರ್ತಕ್ಕಂಥ ಕೆಲವು ಜನರನ್ನ ನಾವು ಆಯ್ಕೆ ಮಾಡ್ಕೋಬಹುದು. ಅಂತ ಜನರು ಏನ್ ಮಾಡ್ತಾ ಇರ್ತಾರೆ ಅಂತಂದಾಗ ನಾವು ಅದನ್ನ ಪ್ರಾದೇಶಿಕ ಅಭಿಮಾನ ಅಂತಂದು ಹೇಳ್ತೀವಿ, ಮತ್ತೆ ಭಾಷಾ ಅಭಿಮಾನನೂ ಕೂಡ ಅಂತ ಹೇಳ್ತೀವಿ. ಅವರು ಪ್ರತ್ಯೇಕವಾದಂತಹ ಒಂದು ಭಾವನೆಯನ್ನ ಬೆಳೆಸುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಅಂದ್ರೆ ಭಾಷೆಗಳ ಮಧ್ಯೆ ಜಗಳ ತರುವಂಥದ್ದು ಇರ್ಬೋದು, ಅಥವಾ ನಮ್ಮ ಪ್ರಾದೇಶಿಕ, ನಮ್ಮ ರಾಜ್ಯ, ನಮ್ಮ ಭಾಷೆ, ಈ ರೀತಿಯಾದಂತಹ ಅತಿಯಾದಂತಹ ಅಭಿಮಾನ ಇರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಅಭಿಮಾನ ಇರಬೇಕು. ಆದ್ರೆ ಅತಿ ಅಭಿಮಾನಗಳು ದೇಶದ ಹಿತದೃಷ್ಟಿಯಿಂದ ಅದು ಹಾನಿಕಾರಕ. ಸೊ ಹಾಗಾಗಿ ಆ ಒಂದು ಏನು ಅತಿಯಾದಂತ ಅಭಿಮಾನ ಇದೆ ಅದು ಹೆಚ್ಚು ಸೂಕ್ತವಲ್ಲ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಅದು ಪ್ರಾದೇಶಿಕ ಒಂದು ವಿಚಾರನೂ ಇರ್ಬೋದು. ನಾವು ದಕ್ಷಿಣ ಭಾರತ ಅನ್ನೋ ಒಂದು ಪ್ರಾದೇಶಿಕ ಇದೆ, ಉತ್ತರ ಭಾರತ ಅಂತ ಇದೆ, ಪೂರ್ವ ಅಂತಂದಿದೆ. ಸೊ ಅದ್ರಲ್ಲಿ ನಾವು ಕರ್ನಾಟಕಕ್ಕೆ ಬಂದ್ರೆ ಕರ್ನಾಟಕ ನಮ್ದೇ, ನಮ್ಮ ನಾಡು ಅನ್ನೋದೊಂದು ಭಾವನೆನೂ ಇದೆ. ಇಲ್ಲ ಅಂತಲ್ಲ, ನಮ್ಮ ಕನ್ನಡ ಭಾಷೆ ಅಂತಂದು ಅಭಿಮಾನ ಇದೆ. ಮರಾಠಿ ಅಂತಂದಿದೆ. ನೀವು ಇವತ್ತಿಗೂ ನೋಡ್ಬೋದು ಮರಾಠಿ ಮತ್ತು ಕನ್ನಡ ಭಾಷೆ ಮಧ್ಯದಲ್ಲಿ ಇವತ್ತಿಗೂ ಜಗಳ ಇದೆ. ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯದಲ್ಲಿ ಭಾಷಾ ಜಗಳ ಇರ್ತಕ್ಕಂಥದ್ದು ಕಾಣ್ತಾ ಹೋಗ್ತೀವಿ. ಭಾಷಾ ಜಗಳ ಇಲ್ಲ ಅಂತ ಏನಲ್ಲ, ಕೇವಲ ಭಾಷಾ ಜಗಳ ಒಂದೇ ಅಲ್ಲ, ಪ್ರಾದೇಶಿಕ ವಿಚಾರದಲ್ಲೂ ಇದೆ, ನದಿ ನೀರಿನ ವಿಚಾರದಲ್ಲೂ ಇದೆ. ಕೇವಲ ಈ ಭಾಷೆಯನ್ನ ಮಾತ್ರ ಮಾತಾಡಬೇಕು ಅನ್ನೋ ಭಾವನೆಗಳು ಕೂಡ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಜನರಲ್ಲಿ ಇರ್ತಕ್ಕಂಥದ್ದು ಇದೆ. ಸೊ ಇಂತಹ ಸಂಗತಿಗಳು ನಮ್ಮ ರಾಷ್ಟ್ರೀಯ ಐಕ್ಯತೆಗೆ ಧಕ್ಕೆ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ನಾವೆಲ್ಲರೂ ಕೂಡ ಇವಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ದೇಶ ಅನ್ನೋ ಭಾವನೆಯನ್ನ ನಾವು ಮೂಡಿಸ್ಕೋಬೇಕಾಗುತ್ತೆ. ನಾವು ಪ್ರಾದೇಶಿಕತ್ವಕ್ಕೆ ಹೆಚ್ಚು ಒತ್ತು ಕೊಟ್ಟಾಗ ರಾಷ್ಟ್ರೀಯತೆ ಭಾವನೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿಯೇ ನಮ್ಮ ಸಂವಿಧಾನಕಾರರು ಈ ರೀತಿಯಾದಂತಹ ಭಾವನೆಗಳು ಬರಬಾರದು ಅನ್ನೋ ಕಾರಣಕ್ಕೇ ಏಕ ಪೌರತ್ವವನ್ನ, ಬಲಿಷ್ಠ ಕೇಂದ್ರ ಸರ್ಕಾರವನ್ನ ಮತ್ತು ಏಕೀಕೃತ ನ್ಯಾಯಾಂಗವನ್ನ, ಒಂದೇ ರೀತಿಯಾದಂತಹ ಕಾನೂನುಗಳನ್ನ ಜಾರಿಗೊಳಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಅದನ್ನ ಬಿಟ್ಟು ಬೇರೆ ಬೇರೆ ರಾಜ್ಯಗಳಿಗೆ ಒಂದೊಂದು ಕಾನೂನುಗಳನ್ನ ಕೊಟ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಭಾರತ ಒಡೆದು ಹೋಗ್ತಾ ಇತ್ತೇನು. ಬಟ್ ಆದ್ರೆ ಆ ರೀತಿಯಾದಂತಹ ಏಕತೆಯನ್ನು ಮೂಡಿಸೋದಕ್ಕೋಸ್ಕರ ಆ ಪ್ರಯತ್ನವನ್ನ ಮಾಡಿದರೆ ಅದನ್ನು ನಾವು ಮುಂದುವರಿಸಿಕೊಂಡು ಹೋಗ್ಬೇಕಾಗುತ್ತೆ. ಇನ್ನ ಹಲವಾರು ಜಾತಿಗಳು ಭಾರತದಲ್ಲಿ ಅತಿಯಾದಂತಹ ಜಾತಿ ವ್ಯವಸ್ಥೆ ಇದೆ. ಸೊ ಹಾಗಾಗಿ ಅದು ಕೂಡ ನಮ್ಮ ರಾಷ್ಟ್ರೀಯ ಏಕತೆಗೆ ಧಕ್ಕೆ ಉಂಟು ಮಾಡುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ನಾನು ಆಗ್ಲೇ ಹೇಳಿದೆ ಪ್ರಾಂತೀಯ ಮನೋಭಾವ ಅಂತ ಹೇಳಿದೆ, ನಮ್ಮ ರಾಜ್ಯ ಅನ್ನೋ ಒಂದು ಭಾವನೆಗಳು ಅತಿಯಾದಂಥದ್ದು ಇರ್ಬೋದು. ಸೊ ಇನ್ನು ಜಲ ವಿವಾದಗಳು, ಗಡಿ ವಿವಾದಗಳು, ಇವು ಕೂಡ ಭಾರತದ ಐಕ್ಯತೆಗೆ ಧಕ್ಕೆ ಉಂಟು ಮಾಡುವಂಥದ್ದು ಇರ್ಬೋದು. ನೋಡಿ, ನಿಮ್ಮ ಕರ್ನಾಟಕದ ಜೊತೆಗೆ ನಾವು ನೋಡೋದಾದ್ರು ಜಲ ವಿವಾದಗಳು ತಮಿಳುನಾಡು ಜೊತೆಗಿದೆ, ಕೇರಳ ಇದೆ, ಮಹಾರಾಷ್ಟ್ರ ಇದೆ, ಗೋವಾ ಇದೆ. ಸಾಕಷ್ಟು ಬಾರಿ ಅದ್ರ ಜೊತೆ ಜಗಳ ಮಾಡ್ತೀವಿ, ಅಥವಾ ಒಂದು ವಿವಾದಗಳು ಇನ್ನೂ ಕೂಡ ಇರ್ತಕ್ಕಂಥದ್ದು ನಮಗೆ ಕಾಣ್ತಾನೆ ಇದೆ, ಅದು ಬಗೆಹರಿಸಿಕೊಂಡಿಲ್ಲ. ಸೊ ಹಾಗಾಗಿ ಅವು ಕೂಡ ನಮ್ಮ ರಾಷ್ಟ್ರೀಯ ಐಕ್ಯತೆಗೆ ಧಕ್ಕೆ ತರುವಂತಹ ವಿಚಾರಗಳಾಗಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇವಿಷ್ಟೇನಾ ಅಂತ ನೋಡಿದ್ರೆ ಅವಿಷ್ಟೇ ಅಲ್ಲ. ಇತ್ತೀಚೆಗೆ ಭಯೋತ್ಪಾದಕತೆ ಇರ್ಬೋದು, ಅಸ್ಪೃಶ್ಯತೆ ಇರ್ಬೋದು, ರಾಜಕಾರಣಿಗಳಲ್ಲಿ ಇಚ್ಛಾಶಕ್ತಿನೂ ಕೊರತೆ ಇರ್ಬೋದು. ಇವುಗಳನ್ನ ಬಗೆಹರಿಸಲಿಕ್ಕೆ ಸಾಧ್ಯತೆ ಇಲ್ವಾ ಅಂತ ಕೇಳಿದ್ರೆ ರಾಜಕಾರಣಿಗಳಲ್ಲಿ ಇದೆ. ಆ ರಾಜಕಾರಣಿ ಅಥವಾ ದೇಶದವನ್ನ ಆಡಳಿತ ಚುಕ್ಕಾಣಿಯನ್ನು ಹಿಡ್ಕೊಂಡಿರ್ತಕ್ಕಂಥ ಇಚ್ಛಾಶಕ್ತಿ ಇದ್ದಿದ್ರೆ ಇವನ್ನೆಲ್ಲವನ್ನ ಇಷ್ಟು ವೇಳೆಗಾಗಲೇ ಅದನ್ನ ಬಗೆಹರಿಸುವಂಥದ್ದು ಇತ್ತು. ಬಟ್ ಆದ್ರೆ ಅವರಲ್ಲೂ ಕೂಡ ಆ ಒಂದು ಸಮಸ್ಯೆಗಳನ್ನ ಬಗೆಹರಿಸುವಂತ ಇಚ್ಛಾಶಕ್ತಿ ಕೊರತೆ ಇರೋದ್ರಿಂದನೂ ಕೂಡ ಅವು ಹಾಗೆಯೇ ಉಳ್ಕೊಂಡು ಬಂದಿರತಕ್ಕಂಥದ್ದು ಕೂಡ ಕಾಣ್ತಕ್ಕಂಥದ್ದು. ಹೀಗಾಗಿ ಈ ಎಲ್ಲ ಅಂಶಗಳು ಕೂಡ ರಾಷ್ಟ್ರೀಯ ಭಾವೈಕ್ಯತೆಯನ್ನ ಕಡಿಮೆ ಮಾಡುವಂತಹ ಅಥವಾ ರಾಷ್ಟ್ರೀಯ ಐಕ್ಯತೆಯನ್ನ ಧಕ್ಕೆ ತರುವಂತಹ ಕೆಲಸಗಳನ್ನ ಮಾಡ್ತಾ ಬರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಆದ್ರೂ ಕೂಡ ಇಷ್ಟೆಲ್ಲಾ ಸಮಸ್ಯೆಗಳು ಇದ್ರೂ ಕೂಡ, ಇಷ್ಟೆಲ್ಲಾ ವೈವಿಧ್ಯತೆಗಳು ಇರ್ತಕ್ಕಂಥ ನಾಡು ಇದು ನಮ್ದು, ಇಷ್ಟೆಲ್ಲಾ ಸಮಸ್ಯೆಗಳಿದ್ರೂ ಕೂಡ ನಾವೆಲ್ಲರೂ ಕೂಡ ಒಂದೇ ಅಂತ ಭಾವನೆಯನ್ನ ಅತಿ ಹೆಚ್ಚು ಜನರು ಹೊಂದಿ ಇವತ್ತಿಗೂ ಕೂಡ ನಾವು ಅದನ್ನ ನಂಬಿಕೊಂಡು ಬಂದಿದ್ದೀವಿ. ಸಹಕಾರ, ಸಹಭಾಗಿತ್ವ ಇವತ್ತು ಕೂಡ ನಮ್ಮ ನಾಡಿನಲ್ಲಿ ಏನೂ ಕೊರತೆ ಇಲ್ಲ. ಇರ್ಬೋದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ಬೋದು, ಬಟ್ ಆದ್ರೆ ಆ ರೀತಿಯಾದಂತಹ ಭಾವನೆಗಳಿಗೆ ಕೊರತೆ ಇಲ್ಲ. ಸೊ ಹಾಗಾಗಿ ಈ ಒಂದು ರಾಷ್ಟ್ರೀಯ ಭಾವೈಕ್ಯತೆ ನಮ್ಮಲ್ಲಿ ಇವತ್ತಿಗೂ ಕೂಡ ಇರಲಿಕ್ಕೆ ಸಾಧ್ಯತೆ ಅನ್ನೋದನ್ನ ಹೇಳ್ತಾ ಈ ಪಠವನ್ನು ಮುಗಿಸ್ತೇವೆ.